सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ಶ್ರೀಕೃಷ್ಣ ಸರ್ವವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಾಗವತ ಮಹಾಪುರಾಣ 11ನೇ ಸ್ಕಂದ. ಮೊದಲಿಗೆ ಮಂಗಳಾಚರಣೆ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಃ ಚಾರ್ತೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ದಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ತತೋ ಜಯಮುದೀರಯೇತ್. ಶ್ರೀಮದ್ ಭಾಗವತ ಮಹಾಪುರಾಣ 11ನೇ ಸ್ಕಂದ 22ನೆಯ ಅಧ್ಯಾಯ. ತತ್ವಗಳ ಸಂಖ್ಯೆ, ಪ್ರಕೃತಿ ಹಾಗೂ ಪುರುಷರ ವಿಶ್ಲೇಷಣೆ. ಸೊ ಪರಮಾತ್ಮ ಶ್ರೀಕೃಷ್ಣ ಮಾತನಾಡ್ತಾ ಇದ್ದಾನೆ ಉದ್ಧವನ ಜೊತೆಯಲ್ಲಿ. ಆ್ಯಂಡ್ ದಿಸ್ ಈಸ್ ದಿ 44th ವರ್ಸ್, 44ನೆಯ ಶ್ಲೋಕ. ಸೋಯಂ ದೀಪೋರ್ಚಿಷಾಂ ಯದ್ವತ್ ಸ್ರೋತಾಸಾಂ ತದಿದಂ ಜಲಂ ಸೋಯಂ ಪುಮಾನಿತಿ ನೃಣಾಂ ಮೃಷಾಗೀರ್ದಿ ಮೃಷಾಯೂಷಾಂ. ಸೋಯಂ ದೀಪೋರ್ಚಿಷಾಂ, ಸೋಯಂ ದೀಪೋರ್ಚಿಷಾಂ, ಒಂದು ದೀಪ ಬೆಳಗ್ತಾ ಇದೆ ಅಂತ ಹೇಳಿದಾಗ, ಉದಾಹರಣೆಗೆ ಅದೊಂದು ಕ್ಯಾಂಡಲ್ ಇರಬಹುದು, ಅಥವಾ ಒಂದು ಎಣ್ಣೆಯ ದೀಪ ಇರಬಹುದು, ದೀಪದ ಕಂಬ ಇರಬಹುದು. ಸೊ ಅಲ್ಲಿ ಒಂದು ದೀಪ ಬೆಳಗ್ತಾ ಇದೆ, ಅಥವಾ ಅಲ್ಲಿ ಕ್ಯಾಂಡಲ್ ಲೈಟ್ ಉರಿತಾ ಇದೆ, ಅದು ಬೆಳಕು ಕೊಡ್ತಾ ಇದೆ ಅಂತಂದಾಗ ಅಲ್ಲಿ ನಮ್ಮ ಅಬ್ಸರ್ವೇಷನ್ ಹೇಗಿರುತ್ತೆ ಅಂತಂದ್ರೆ, ನಾವು ಆ ದೀಪದ ಕಂಬವನ್ನು ನೋಡಿದಾಗ ಅಥವಾ ಅಲ್ಲಿ ಉರಿತಾ ಇರುವಂತಹ ಆ ಒಂದು ಕ್ಯಾಂಡಲ್ ಅನ್ನು ನೋಡಿದಾಗ ನಮಗೆ ಅನಿಸುವಂತಹದ್ದು, the fire is the same from the candle or the deepa. ಅಲ್ಲಿ ಏನು ಒಂದು ಫ್ಲೇಮ್ ಅಂತಂದ್ರೆ ದೀಪದ ಜ್ವಾಲೆ ಅದು ಹೊರಬರ್ತಾ ಇದೆ, ಬಿಕಾಸ್ ಆಫ್ ದಿ ಇಟ್ ಈಸ್ ಬರ್ನಿಂಗ್, ಇಟ್ ಈಸ್ ಲೈಟಿಂಗ್. ಅದು ಉರಿತಾ ಇದೆ ಅಂತ ಹೇಳಿದಾಗ ಆ ಮೂಲಕ ಅಲ್ಲಿ ಬರ್ತಾ ಇರುವಂತಹ ಆ ದೀಪದ ಜ್ವಾಲೆ ಈಸ್ ದಿ ಸೇಮ್. ಅಲ್ಲಿರುವಂತಹದ್ದು ಒಂದು ದೀಪದ ಜ್ವಾಲೆ, ಅಂಡ್ ಇಟ್ ಈಸ್ ದಿ ಸೇಮ್. ಇದು ನಮ್ಮ ಅನಿಸಿಕೆ. ಬಟ್ ಗಮನವಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ, ಫ್ಲೇಮ್ಸ್ ಆರ್ ಚೇಂಜಿಂಗ್ ಎವ್ರಿ ಕ್ಷಣ.
ಪ್ರತಿ ಕ್ಷಣದಲ್ಲೂ ಕೂಡ ಅಲ್ಲಿಂದ ಮತ್ತೆ ಮತ್ತೆ ಬೇರೆ ಬೇರೆ ದೀಪದ ಆ ಒಂದು ಜ್ವಾಲೆ, ದ ಫ್ಲೇಮ್ಸ್, ದೇ ಆರ್ ಚೇಂಜಿಂಗ್ ಎವ್ರಿ ಕ್ಷಣ. ಅದು ಒಂದೇ ಅಲ್ಲ, ನಮ್ಮ ಕಣ್ಣಿಗೆ ಕಾಣ್ತಾ ಇರುವಂತಹದ್ದು ಅದು ಕೇವಲ ಒಂದು ಮಾತ್ರ. ದ ಸೇಮ್ ಫ್ಲೇಮ್ ಇಸ್ ಕಮಿಂಗ್ ಔಟ್, ಇಟ್ ಈಸ್ ದಿ ಸೇಮ್ ಫ್ಲೇಮ್, ದಿಸ್ ಈಸ್ ಅವರ್ ಥಿಂಕಿಂಗ್, ಬಟ್ ಟೋಟಲಿ ವಿ ಆರ್ ರಾಂಗ್. ಇಟ್ ಈಸ್ ನಾಟ್ ದಿ ಸೇಮ್. ಪ್ರತಿ ಕ್ಷಣ ಅಲ್ಲಿ ಆ ಫ್ಲೇಮು ಬದಲಾಗ್ತಾ ಬರ್ತಾ ಇದೆ, ಬದಲಾವಣೆಯನ್ನು ಹೊಂದುತ್ತಾ ಇದೆ. ಬಟ್ ಅಲ್ಲಿ ಆ ದೀಪದ ಜ್ವಾಲೆ ಅಥವಾ ಫ್ಲೇಮ್ ಅಂತ ನಾವೇನು ಹೇಳ್ತಾ ಇದ್ದೀವಿ, ಪ್ರತಿ ಕ್ಷಣ ಅಲ್ಲಿ ಬದಲಾಗ್ತಾ ಇರುವಂತಹ ಆ ದೀಪದ ಜ್ವಾಲೆ ಅಥವಾ ಫ್ಲೇಮ್ ಅನ್ನುವಂತಹದ್ದು ನಮ್ಮ ಗಮನಕ್ಕೆ ಬರ್ತಾ ಇಲ್ಲ. ದಟ್ ಮೀನ್ಸ್ ನಮ್ಮ ಗಮನಕ್ಕೆ ಬರ್ತಾ ಇಲ್ಲ ಅಂತಂದ್ರೆ ನಾವು ಅದನ್ನ ನೋಡ್ತಾ ಇದ್ದೀವಿ. ಆ ದೀಪದ ಕಂಬವನ್ನು ನೋಡ್ಬಿಟ್ಟು ನಾವು ಹೇಳ್ತಾ ಇದ್ದೀವಿ ಆ ಒಂದು ಫ್ಲೇಮ್ ಅನ್ನುವಂತಹದ್ದು ಇಟ್ ಈಸ್ ದಿ ಸೇಮ್. ದಟ್ ಮೀನ್ಸ್ ವಿ ಆರ್ ಅಬ್ಸರ್ವಿಂಗ್, ನಾವು ಅದನ್ನು ಗಮನಿಸ್ತಾ ಇದ್ದೀವಿ. ಆದರೆ ನಾವು ಗಮನಿಸಿದರೂ ಕೂಡ ಸತ್ಯ ಮತ್ತೊಂದೇ ಆಗಿದೆ. ಅಲ್ಲಿ ನಮ್ಮ ಅನಿಸಿಕೆ ಏನು, ನಾವು ಅದನ್ನು ಅಬ್ಸರ್ವ್ ಮಾಡಿದಾಗ ದ ಫ್ಲೇಮ್ ಇಸ್ ದಿ ಸೇಮ್, ಬಟ್ ದ ಫ್ಲೇಮ್ ಪ್ರತಿ ಕ್ಷಣ ಅಲ್ಲಿ ಬದಲಾಗ್ತಾ ಇದೆ. ಅಲ್ಲಿ ಪ್ರತಿ ಕ್ಷಣ ಬದಲಾಗ್ತಾ ಇರುವಂತಹ ಆ ಫ್ಲೇಮು ನಮ್ಮ ಗಮನಕ್ಕೆ ಬರ್ತಾ ಇಲ್ಲ ಅಂತಂದ್ರೆ ವಿ ಆರ್ ನಾಟ್ ಏಬಲ್ ಟು ಕ್ಯಾಚ್ ದಟ್ ಎವ್ರಿ ಮೂಮೆಂಟ್ ನಲ್ಲಿ ಆಗ್ತಾ ಇರುವಂತಹ ಆ ಬದಲಾವಣೆಗಳನ್ನ ನಾವು ಗಮನಿಸಿ ಅದನ್ನು ಹಿಡಿದಿಟ್ಕೊಳ್ಳೋಕೆ ಆಗದೆ ಇರುವಷ್ಟು ಫಾಸ್ಟ್ ಆಗಿ ಅಲ್ಲಿ ಆ ಒಂದು ಫ್ಲೇಮು ಬದಲಾವಣೆಯನ್ನು ಪ್ರತಿ ಕ್ಷಣ ಹೊಂದುತ್ತಾ ಇದೆ. ಅದು ಎಷ್ಟು ವೇಗವಾಗಿ ಆಗ್ತಾ ಇದೆ ಅಂತಂದ್ರೆ ನಮ್ಮ ಕಣ್ಣುಗಳಿಗೆ ಅದನ್ನು ಹಿಡಿದಿಟ್ಕೊಳ್ಳುವಂತಹ ಶಕ್ತಿನೇ ಇಲ್ಲ. ಸೊ ಕಣ್ಣುಗಳಿಗೆ ಕಾಣ್ತಾ ಇರುವಂತಹದ್ದೇನು, ದ ಫ್ಲೇಮ್ ಇಸ್ ದಿ ಸೇಮ್. ಸೊ ಇಲ್ಲಿ ನಮ್ಮ ಅನಿಸಿಕೆ ಈಸ್ ಬೇಸ್ಡ್ ಆನ್ ದಿ ಕಣ್ಣು, ವಿಚ್ ವಿ ಆರ್ ಸೀಯಿಂಗ್ ದಟ್ ಲೈಟ್, ಅಂಡ್ ವಾಟ್ ಎವರ್ ಈಸ್ ಅಬ್ಸರ್ವ್ಡ್ ಬೈ ದಿ ಐಸ್, ಇಟ್ ಈಸ್ ದಿ ಮೈಂಡ್ ವಿಚ್ ಈಸ್ ಸೇಯಿಂಗ್ ದಟ್ ಇಟ್ ಈಸ್ ದಿ ಸೇಮ್ ಫ್ಲೇಮ್. But totally we are wrong. Totally we are wrong. It is not the same flame. ಪ್ರತಿ ಕ್ಷಣ ಅಲ್ಲಿ ಬದಲಾಗ್ತಾ ಇದೆ. But it is taken for granted that it is the same flame. It is the same flame. Similarly, ನಾವು ಒಂದು ನದಿಯ ತೀರಕ್ಕೆ ಹೋಗಿ ನಿಂತಾಗ ಆ ನದಿಯನ್ನ ನಾವು ನೋಡ್ಬಿಟ್ಟು ಏನು ಹೇಳ್ತೀವಿ ಅಂತಂದ್ರೆ ಆ ನದಿನಲ್ಲಿ ಹರಿದು ಬರ್ತಾ ಇರುವಂತಹ ನೀರು ಇಟ್ ಈಸ್ ದಿ ಸೇಮ್. ವಾಟರ್ ಈಸ್ ದಿ ಸೇಮ್ ಇನ್ ದಟ್ ರಿವರ್. ಅಗೇನ್ ದಿಸ್ ಇಸ್ ಅವರ್ ಅಬ್ಸರ್ವೇಷನ್. ಅಲ್ಲಿ ನಾವು ನದಿಯ ತೀರಕ್ಕೆ ಹೋಗ್ತೀವಿ, ಒಂದು ಭಾಗದಲ್ಲಿ ನಿಂತುಕೊಂಡು ನದಿಯನ್ನು ನೋಡ್ತೀವಿ, ನದಿಯಲ್ಲಿ ನೀರು ಹರಿತಾ ಇದೆ ಅನ್ನುವಂತಹದ್ದು ನಮ್ಮ ಗಮನಕ್ಕೆ ಬರುತ್ತೆ. ಹರಿತಾ ಇರುವಂತಹ ನೀರು ಇಸ್ ದಿ ಸೇಮ್, ವಾಟರ್ ಇಸ್ ದಿ ಸೇಮ್. ದಿಸ್ ಈಸ್ ಅವರ್ ಅಬ್ಸರ್ವೇಷನ್. ಬಟ್ ಅಗೇನ್ ವಿ ಆರ್ ರಾಂಗ್. ವಾಟರ್ ಈಸ್ ನಾಟ್ ದಿ ಸೇಮ್. ನಾವು ಇದನ್ನ ಪರೀಕ್ಷಿಸಬೇಕು ಅಂತಂದ್ರೆ ನಾವೇನ್ ಮಾಡಬೇಕು ಅಂತಂದ್ರೆ ಆ ನದಿಯಲ್ಲಿ ಹೋಗಿ ನಾವು ನಿಂತ್ಕೋಬೇಕು. ನದಿಯಲ್ಲಿ ಹೋಗಿ ನಾವು ನಿಂತ್ಕೊಂಡಾಗ ಏನಾಗುತ್ತೆ, ಅಲ್ಲಿ ಹರಿತಾ ಇರುವಂತಹ ನೀರು ನಮ್ಮ ಪಾದಗಳನ್ನ ತಾಕಿ ಅವುಗಳು ಮುಂದೆ ಹೊರಟೋಗುತ್ತೆ. ಹರಿದು ಬರ್ತಾ ಇರುವಂತಹ ನೀರು ನಮ್ಮ ಪಾದಗಳನ್ನ ತಾಕಿ ಅದು ಮುಂದೆ ಹೊರಟೋಗುತ್ತೆ. ಆದ್ರೆ ಅಲ್ಲೆಲ್ಲೂ ಕೂಡ ವಿ ಕೆನಾಟ್ ಸಿ ದಿ ಗ್ಯಾಪ್. ನಿರಂತರವಾಗಿ ನೀರು ಹರಿತಾ ಇದೆ. ಸೊ ಆ ನೀರು ಮುಂದೆ ಹೋಗ್ತಾ ಇದೆ, ಹೊಸ ನೀರು ಬರ್ತಾ ಇದೆ, ಪ್ರತಿ ಕ್ಷಣ ಇದು ನಡೀತಾ ಇದೆ. ಸೊ ನಾವು ಅಲ್ಲಿ ಗಮನವಿಟ್ಟು ನಾವು ಆ ನದಿಯ ನೀರಿನಲ್ಲಿ ನಿಂತು ನಮ್ಮ ಪಾದಗಳನ್ನು ನಾವು ಸರಿಯಾಗಿ ಗಮನಿಸಿದಾಗ ಗೊತ್ತಾಗ್ತಾ ಇದೆ, ಹರಿತಾ ಇರುವಂತಹ ಆ ನೀರು ಬಂದು ನಮ್ಮ ಪಾದಗಳನ್ನು ತಾಕತ್ತೆ. ಪಾದಗಳನ್ನು ತಾಕಿದ ನಂತರದಲ್ಲಿ ಅದು ಮುಂದೆ ಹೊರಟೋಗುತ್ತೆ. ಮತ್ತೆ ಹಿಂದೆ ಹರಿತಾ ಇದ್ದಂತಹ ನೀರು ನಿರಂತರವಾಗಿ ಹರಿದು ಬಂದು ಮತ್ತೆ ನಮ್ಮ ಪಾದಗಳನ್ನು ತಾಕ್ತಾ ಇದೆ. ಸೊ ಎ ಕಂಟಿನ್ಯೂಯಸ್ ಎಕ್ಸ್ಪೀರಿಯನ್ಸ್, ಇಟ್ಸ್ ಎ ಕಂಟಿನ್ಯೂಯಸ್ ಎಕ್ಸ್ಪೀರಿಯನ್ಸ್. ಸೊ ಅಗೇನ್ ಇಲ್ಲೂ ಕೂಡ ವಿ ಫೇಲ್ ಟು ಅಬ್ಸರ್ವ್ ದಟ್ ಅಂಡ್ ವಿ ಫೇಲ್ ಟು
understand that reality, the water is not the same. We fail to understand this. Water is not the same. It is the water, it is changing. ಪ್ರತಿ ಕ್ಷಣ ಅಲ್ಲಿ ಬದಲಾವಣೆ ಆಗ್ತಾ ಇದೆ ಆ ನೀರಿನಲ್ಲಿ, ಅದು ನಮ್ಮ ಗಮನಕ್ಕೆ ಬರ್ತಾ ಇಲ್ಲ. And we still say the water is the same in the river. No, water is not the same in the river. ಆ ನದಿಯಲ್ಲಿ ನೀರು ಹರಿದು ಬರ್ತಾ ಇದೆ. ಪ್ರತಿ ಕ್ಷಣ ಹೊಸ ನೀರು ಆ ನದಿಯಲ್ಲಿ ಬರ್ತಾ ಇದೆ. ನದಿಯಲ್ಲಿ ಬಂದು ಅದು ಮತ್ತೆ ನಿರಂತರವಾಗಿ ಹರಿದು ಹೋಗ್ತಾ ಇದೆ. ಸೊ ಇನ್ ದ ಸೇಮ್ ಮ್ಯಾನರ್ ಎವ್ರಿಥಿಂಗ್ ಈಸ್ ಕಾನ್ಸ್ಟೆಂಟ್ಲಿ ಚೇಂಜಿಂಗ್ ಇನ್ ದಿಸ್ ವರ್ಲ್ಡ್. ನಾವೇನು ಒಂದು ಜಗತ್ತು ಅಂತ ಹೇಳ್ತೀವಿ, ಈ ಜಗತ್ತಿನಲ್ಲಿ ಪ್ರತಿ ಕ್ಷಣ ಪ್ರತಿಯೊಂದು ಕೂಡ ಬದಲಾವಣೆಗಳನ್ನು ನಿರಂತರವಾಗಿ ಅವುಗಳು ಹೊಂದುತ್ತಾ ಇದೆ. ಸೊ ನಾವು ಸಾಕಷ್ಟು ಬಾರಿ ಕೇಳಿದ್ದೀವಿ, ಓದಿದ್ದೀವಿ, ತಿಳ್ಕೊಂಡಿದ್ದೀವಿ, ಬದಲಾವಣೆ ಇಸ್ ದಿ ಜಗದ ನಿಯಮ. ವಿ ಆಲ್ ನೋ ದಿಸ್. ಬದಲಾವಣೆ ಎನ್ನುವಂತಹದ್ದು ಜಗದ ನಿಯಮ. ಸೊ ಅಕಾರ್ಡಿಂಗ್ ಟು ದಟ್ ಲಾ ಅಲ್ಲಿ ಕಾನ್ಸ್ಟೆಂಟ್ ಚೇಂಜಸ್ ಆಗ್ತಾನೆ ಇರಬೇಕು, ಆಗ್ತಾನೆ ಇರುತ್ತೆ. ದಟ್ ಈಸ್ ವೈ ಇಟ್ ಈಸ್ ಸೆಡ್ ಇಟ್ ಈಸ್ ಎ ಲಾ. ಅದೊಂದು ನಿಯಮ, ಜಗದ ನಿಯಮ, ಜಗತ್ತಿನ ನಿಯಮ. ಬದಲಾವಣೆ ಎನ್ನುವಂತಹದ್ದು ಜಗತ್ತಿನ ನಿಯಮ. ಸೊ ಜಗತ್ತಿನಲ್ಲಿ ಪ್ರತಿಯೊಂದು ಕೂಡ ಈ ರೀತಿ ಬದಲಾವಣೆಗಳನ್ನು ಹೊಂದುತ್ತಾ ಇದೆ ಅಂತಂದಾಗ, ನಾಟ್ ಓನ್ಲಿ ದಿ ಜಗತ್, ಸಿ ಈವನ್ ಅವರ್ ಥಾಟ್ಸ್ ದೇ ಆರ್ ಚೇಂಜಿಂಗ್. ನಾವೇ ಅನೇಕ ನಿರ್ಧಾರಗಳನ್ನು ತಗೋತೀವಿ, ನಿರ್ಧಾರಗಳು ಬದಲಾಗ್ತಾ ಇರುತ್ತೆ. ನಮ್ಮಲ್ಲಿ ಬರ್ತಾ ಇರುವಂತಹ ಆಲೋಚನೆಗಳನ್ನು ನಾವು ಗಮನಿಸಿದ್ರೆ ಎಲ್ಲವೂ ಭಿನ್ನ ಭಿನ್ನವಾದಂತಹ ಆಲೋಚನೆಗಳು. ದೇ ಆರ್ ನಾಟ್ ದಿ ಸೇಮ್. ಥಾಟ್ಸ್ ಅಂತ ಹೇಳಿದಾಗ ನಮ್ಮ ಮನಸ್ಸಿನಲ್ಲಿ ಹರಿದು ಬರ್ತಾ ಇರುವಂತಹ ಆ ಆಲೋಚನೆಗಳನ್ನು ನಾವು ಗಮನಿಸಿದರೆ ಗೊತ್ತಾಗುತ್ತೆ, ನಮ್ಮಲ್ಲಿ ಬರ್ತಾ ಇರುವಂತಹ ಆ ಆಲೋಚನೆಗಳು ಒಂದಕ್ಕಿಂತ ಒಂದು ಭಿನ್ನವಾಗಿದೆ. ದೇ ಆರ್ ನಾಟ್ ದಿ ಸೇಮ್. ಅವುಗಳು ಕೂಡ ಬದಲಾವಣೆಯನ್ನು ಹೊಂದುತ್ತಾ ಇದೆ. ಮೆಮೊರೀಸ್ ಆರ್ ಆಲ್ಸೋ ಚೇಂಜಿಂಗ್. ನಮ್ಮ ಮನಸ್ಸಿನ ನಿರ್ಧಾರಗಳು ಕೂಡ ಬದಲಾವಣೆಗಳನ್ನು ಹೊಂದುತ್ತಾ ಇದೆ. ಹೀಗೆ ಪ್ರತಿ ಒಂದು ಕೂಡ ಇಲ್ಲಿ ಬದಲಾವಣೆಯನ್ನು ಹೊಂದುತ್ತಾ ಇದೆ. ಇವುಗಳೆಲ್ಲವನ್ನ ನೋಡಿ ನಾವು ಮತ್ತೆ ಹೇಳ್ತೀವಿ ಐ ಆಮ್ ದಿ ಸೇಮ್, ವಿ ಆರ್ ದಿ ಸೇಮ್ ಅಂತಾನೆ ನಾವು ಹೇಳ್ತೀವಿ. ವಿ ಆರ್ ದಿ ಸೇಮ್, ಲೈಫ್ ಇಸ್ ದಿ ಸೇಮ್. ಬಟ್ ಪ್ರತಿ ಕ್ಷಣ ಪ್ರತಿಯೊಂದು ಕೂಡ ಬದಲಾವಣೆಯನ್ನು ಹೊಂದುತ್ತಾ ಇದೆ. ಅಂಡ್ ವಿ ಹ್ಯಾವ್ ಟು ಪೇ ಅಟೆನ್ಷನ್ ಟು ದಿಸ್. Childhood body is changing, that is different. Teenage body is different. ಯುವಕ ಅಥವಾ ಯುವತಿ ಅಂತ ಹೇಳಿದಾಗ ಯುವಕನ ಶರೀರ ಆರ್ ದಿ ಶರೀರ ಆಫ್ ದಿ ಯುವತಿ ಇಸ್ ಡಿಫರೆಂಟ್. ಓಲ್ಡ್ ಏಜ್ ಬಾಡಿ ಇಸ್ ಡಿಫರೆಂಟ್. ಬಟ್ ಆ ಎಲ್ಲ ದೇಹಗಳನ್ನ ನೋಡಿ ಅದನ್ನು ನಾನು ಅಂತಾನೆ ನಾನು ಹೇಳ್ತೀನಿ. ಸಿ, ನಾನು ಆಕ್ಚುಲಿ ಬಿಲಾಂಗ್ಸ್ ಟು ವಿಚ್ ಬಾಡಿ? ಕೆಲವೊಂದು ಫೋಟೋಗಳನ್ನು ನಾವು ನಮ್ಮ ಬಾಲ್ಯದಲ್ಲಿ ನಾವು ತೆಗೆಸಿಕೊಂಡಂತಹ ಫೋಟೋಗಳನ್ನು ನಾವು ನೋಡ್ತೀವಿ. ಸಣ್ಣ ಮಗುವಾಗ ಅದನ್ನು ನಾನು ಅಂತ ಹೇಳ್ತೀನಿ. ಆಮೇಲೆ ಶಾಲೆಗೆ ಹೋಗೋಕೆ ಪ್ರಾರಂಭ ಮಾಡ್ತೀನಿ, ಆಗ ಒಂದು ಫೋಟೋ ಇರುತ್ತೆ, ಅದನ್ನು ನೋಡ್ಬಿಟ್ಟು ಅದನ್ನು ನಾನು ಅಂತ ಹೇಳ್ತೀನಿ. ಆಮೇಲೆ 15-16 ವರ್ಷ ಆಗುತ್ತೆ, ಟೀನೇಜರ್, ಆ ದೇಹ, ಆ ಫೋಟೋವನ್ನು ನೋಡ್ಬಿಟ್ಟು ಅದನ್ನು ನಾನು ಅಂತ ಹೇಳ್ತೀನಿ. ಆಮೇಲೆ ಯೂತ್, ಒಂದು 25 ವರ್ಷ, ಆ ಫೋಟೋವನ್ನು ನೋಡಿದಾಗ ಅದನ್ನ ಕೂಡ ನಾನು ಅಂತ ಹೇಳ್ತೀನಿ. 50 ವರ್ಷ ಆದಾಗ ನಾವು ತೆಗೆಸ್ಕೊಂಡಂತಹ ಫೋಟೋವನ್ನು ನೋಡ್ಬಿಟ್ಟು ಅದನ್ನ ನಾನು ಅಂತ ಹೇಳ್ತೀನಿ. ಸೊ ರಿಟೈರ್ ಆಗುತ್ತೆ, ಆ ಸಂದರ್ಭದಲ್ಲಿ ತೆಗೆದ ಫೋಟೋವನ್ನು ನೋಡ್ಬಿಟ್ಟು ಅದನ್ನ ಕೂಡ ನಾನು ಅಂತಾನೆ ಹೇಳ್ತೀನಿ.
ಸೊ ಪ್ರತಿಯೊಂದು ದೇಹ ಕೂಡ ಇಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ, ಪ್ರತಿಯೊಂದು ಕೂಡ ಭಿನ್ನ ಭಿನ್ನವಾಗಿದೆ. ಚೈಲ್ಡ್ಹುಡ್ ಅಲ್ಲಿ ಇದ್ದಂತಹ ಬಾಡಿ ಈಸ್ ಡಿಫರೆಂಟ್, ಬಾಲಕನಾಗಿದ್ದಾಗ ದ ಬಾಡಿ ಈಸ್ ಡಿಫರೆಂಟ್, ಟೀನೇಜರ್ ಆಗಿದ್ದಾಗ ದ ಬಾಡಿ ಈಸ್ ಡಿಫರೆಂಟ್, ಯುವಕನಾಗಿದ್ದಾಗ ದ ಬಾಡಿ ಈಸ್ ಡಿಫರೆಂಟ್, ಯೌವನಕ್ಕೆ ಅಥವಾ ಮದುವೆಯ ವಯಸ್ಸಿನಲ್ಲಿ ಇದ್ದಂತಹ ಬಾಡಿ ಈಸ್ ಡಿಫರೆಂಟ್. 50 ವರ್ಷ ನಡು ವಯಸ್ಕ ಅಂತ ಹೇಳ್ತೀವಿ, ಆ ಸಮಯದಲ್ಲಿ ಇದ್ದಂತಹ ದೇಹ ಇಸ್ ಡಿಫರೆಂಟ್. ಈಗ ರಿಟೈರ್ ಆಗಿದೆ, 60 ವರ್ಷ ಆಗಿದೆ, ಈಗಿರುವಂತಹ ದೇಹ ಅಲ್ಲೂ ಕೂಡ ಬದಲಾವಣೆ ಇದೆ. ಆ ಎಲ್ಲ ದೇಹಗಳನ್ನ ಕೂಡ ನಾನು ಅಂತಾನೆ ನಾನು ಗುರುತಿಸ್ತೀನಿ. ಸೊ ದಿಸ್ ನಾನು ಬಿಲಾಂಗ್ಸ್ ಟು ವಿಚ್ ಬಾಡಿ? See, we relive by seeing the photographs of our different ages. So, ಒಬ್ಬ ವೈಸ್ ಪರ್ಸನ್ ಅಂತಂದ್ರೆ ವಿವೇಕಿ, ಅವನು he does not live like this. ನಾವುಗಳೆಲ್ಲ ಹೇಗೆ ಈ ಬದಲಾವಣೆಗಳನ್ನು ಗಮನಿಸಿದ್ರೂ ಕೂಡ ನಮ್ಮ ಗಮನಕ್ಕೆ ಬಾರದಂತೆ ಇರುವಂತಹ ಅಸತ್ಯವನ್ನ ಸತ್ಯ ಅಂತ ನಾವು ತಿಳ್ಕೊಂಡಿರ್ತೀವಿ. ಬಟ್ ಎ ವೈಸ್ ಪರ್ಸನ್ ಹಿ ಡಸ್ ನಾಟ್ ಲಿವ್ ಲೈಕ್ ದಿಸ್. ಹಿ ನೋಸ್ ದಿ ಟ್ರೂತ್. ಸೊ ಇಲ್ಲಿ ಪರಮಾತ್ಮ ಈ ಸಂದರ್ಭದಲ್ಲಿ 2 ಉದಾಹರಣೆಗಳನ್ನು ಕೊಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ಒಂದು, ಉರಿತಾ ಇರುವಂತಹ ದೀಪವನ್ನು ತೋರಿಸಿ ಅಲ್ಲಿ ಬರ್ತಾ ಇರುವಂತಹ ಫ್ಲೇಮು ಈ ಪ್ರತಿ ಕ್ಷಣ ಅದು ಬದಲಾವಣೆಯನ್ನು ಹೊಂದುತ್ತಾ ಇದೆ. ಇಟ್ ಈಸ್ ನಾಟ್ ದಿ ಸೇಮ್ ಫ್ಲೇಮ್. ಅಂಡ್ ಮತ್ತೊಂದು ಉದಾಹರಣೆಯನ್ನು ಕೊಡ್ತಾರೆ, ನದಿಯಲ್ಲಿ ಹರಿತಾ ಇರುವಂತಹ ನೀರು ಕೂಡ ಈಸ್ ನಾಟ್ ದಿ ಸೇಮ್. ಅಲ್ಲಿ ಕೂಡ ನದಿಯಲ್ಲಿ ಹರಿದು ಬರ್ತಾ ಇರುವಂತಹ ನೀರು ಕೂಡ ಇಟ್ ಈಸ್ ಚೇಂಜಿಂಗ್ ಎವ್ರಿ ಕ್ಷಣ. ಸೊ ಹೀಗೆ 2 ಉದಾಹರಣೆಗಳನ್ನು ಕೊಟ್ಟು ಪರಮಾತ್ಮ ಹೇಳ್ತಾ ಇದ್ದಾನೆ. ಸೊ ಈ ಪ್ರಕಾರ ಈ ಶರೀರ ಅನ್ನುವಂತಹದ್ದು ಕೂಡ ಪ್ರತಿ ಕ್ಷಣ ಬದಲಾವಣೆಗಳನ್ನು ಹೊಂದುತ್ತಾ ಇದೆ. ಸೊ ಉದ್ದವ, ಯು ಹ್ಯಾವ್ ಟು ವಾಚ್ ದಿಸ್. ಇದನ್ನು ನೀನು ಗಮನಿಸಬೇಕು. ಅಂಡ್ ಹಿ ಕಂಟಿನ್ಯೂಸ್, ಮಾಸ್ಪಸ್ಯ ಕರ್ಮಬೀಜೇನ ಜಾಯತೆ ಸೋಪ್ಯಾಯಂ ಪುಮಾನ್ ಮ್ರಿಯತೆ ವಾಮರೋ ಭ್ರಾಂತ್ಯ ಯಥಾಗ್ನಿ ದಾರು ಸಂಯುತಃ. ದಿ ಬರ್ತ್ ಆಫ್ ದಿ ಜೀವ ಇಸ್ ಬಿಕಾಸ್ ಆಫ್ ದಿ ಕರ್ಮ ಬೀಜ. ಬಟ್ ಆತ್ಮ ಅಂತ ಹೇಳಿದಾಗ ವಾಸ್ತವವಾಗಿ ಆತ್ಮ ಈಸ್ ನಾಟ್ ಫ್ರಮ್ ದಿ ಕರ್ಮ ಬೀಜ. ಸೊ ಇಟ್ ಈಸ್ ದಿ ಬರ್ತ್, ಇಟ್ ಈಸ್ ದ ಜೀವ ಈಸ್ ಫ್ರಮ್ ದಿ ಕರ್ಮ ಬೀಜ, ನಾಟ್ ದಿ ಆತ್ಮ. ಆತ್ಮ ಈಸ್ ಎವರ್ ಪ್ರೆಸೆಂಟ್, ಇಟ್ ಈಸ್ ಶಾಶ್ವತ, ಇಟ್ ಈಸ್ ಎಟರ್ನಲ್. ಆತ್ಮ ಈಸ್ ಆಲ್ವೇಸ್. ಬಟ್ ಜೀವ ಅಂತ ಹೇಳಿದಾಗ ಜೀವ ಟೇಕ್ಸ್ ಬರ್ತ್. ಸೊ the birth of jiva is because of the karma bija. But atma is not like that. Atma anta hedidaga there is no karma bija for atma. So there is no birth for the atma and there is no death for the atma. So atma is avinashi. What is this birth and death? ಸೊ ದಿಸ್ ಬರ್ತ್ ಅಂಡ್ ಡೆತ್ ವೇದಾಂತ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಈ ಹುಟ್ಟು ಮತ್ತು ಸಾವು ಅನ್ನುವಂತಹದ್ದು ಈಸ್ ಎನ್ ಇಲ್ಯೂಷನ್. ಸಿ, ವೇದಾಂತದ ಕೆಲವು ಕಟು ಸತ್ಯಗಳನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳುವಂತಹದ್ದು ಬಹಳ ಕಷ್ಟ. ಈಗ ಯಾಕೆಂತಂದ್ರೆ ದಿನನಿತ್ಯ ನಾವು ಅನೇಕ ಜನ್ಮಗಳನ್ನು, ಅನೇಕ ಬರ್ತ್ಗಳನ್ನು ನಾವು ನೋಡ್ತಾ ಇರ್ತೀವಿ. ಅದೇ ರೀತಿ ಅನೇಕ ಸಾವುಗಳು, ಮರಣ ಅಂತ ಹೇಳಿ ಅನೇಕರು ಅವರು ಹೋಗ್ಬಿಟ್ರು, ಇವ್ರು ಹೋಗ್ಬಿಟ್ರು, ಇಲ್ಲೆಲ್ಲೋ ಒಂದು ಜನನ ಆಗಿದೆ, ಇನ್ಯಾರ್ದೋ ಮನೆಯಲ್ಲಿ ಒಂದು ಮಗು ಹುಟ್ಟಿತು. ಸೊ ನಾವು ದಿನನಿತ್ಯದಲ್ಲಿ ನಾವು ಕೇಳ್ತಾ ಇದ್ದೀವಿ. ಸೊ ಹುಟ್ಟು ಸಾವು ಅನ್ನುವಂತಹದ್ದು ನಮ್ಮ ಗಮನಕ್ಕೆ ಬರ್ತಾ ಇದೆ ಅಂಡ್ ನಾವು ಅದನ್ನು ನೋಡ್ತಾ ಇದ್ದೀವಿ. ವಿ ಆರ್ ಎಕ್ಸ್ಪೀರಿಯನ್ಸಿಂಗ್ ದಟ್ ಇನ್ ದಿಸ್ ವರ್ಲ್ಡ್. ಬಟ್ ಇಲ್ಲಿ ವೇದಾಂತ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಸಿ, ನಿನ್ನ ಅಬ್ಸರ್ವೇಷನ್ ಈಸ್ ಸಮಥಿಂಗ್. ಸಿ, ಯು ಡಿಪೆಂಡ್ ಆನ್ ಯುವರ್ ಅಬ್ಸರ್ವೇಷನ್ ಅಂಡ್ ಟಾಕಿಂಗ್. ವೇದಾಂತ ಇಸ್ ನಾಟ್ ಲೈಕ್ ದಟ್. ಸಿ, ವೇದಾಂತ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಈ ಹುಟ್ಟು ಮತ್ತು ಸಾವು ಅನ್ನುವಂಥದ್ದು ಇಟ್ ಈಸ್ ಓನ್ಲಿ ಎನ್ ಇಲ್ಯೂಷನ್, ಇಟ್ ಈಸ್ ಎ ಭ್ರಮೆ. ಸಿ, ಕಟ್ಟಿಗೆ ಇರೋದ್ರಿಂದ ಅಲ್ಲಿ ಬೆಂಕಿ ಉರಿತಾ ಇದೆ ಅಥವಾ ಉರಿತಾ ಇಲ್ಲ ಅಂತ ನಾವು ಹೇಳ್ತೀವಿ.
ಆಕ್ಚುಯಲ್ ಆಗಿ ಅಗ್ನಿ ಅನ್ನುವಂತಹದ್ದು ಅದು ಎಲ್ಲ ಕಡೆ ಇರುವಂತಹದ್ದು. ಅಗ್ನಿ ಅಂತ ಹೇಳಿದಾಗ ಆ ಬೆಂಕಿ ಅನ್ನುವಂತಹದ್ದು ಸದಾ ಇರುವಂತಹದ್ದು. ಅದು ಹೇಗೆ ಆತ್ಮವನ್ನು ನಾವು ಎಟರ್ನಲ್ ಅಂತ ಹೇಳ್ತೀವಿ ಮತ್ತು ಆತ್ಮ ಈಸ್ ಅಂತ ಹೇಳ್ತೀವಿ, ಇಟ್ ಈಸ್ ಎಕ್ಸಾಕ್ಟ್ಲಿ ಬೆಂಕಿ ಅಂತ ಹೇಳಿದಾಗ ದಟ್ ಅಗ್ನಿ ಅನ್ನುವಂತಹದ್ದು ಇಟ್ ಈಸ್. ಬಟ್ ಅಲ್ಲಿ ಬಿಕಾಸ್ ಆಫ್ ದಿ ಸಪೋರ್ಟ್ ಆಫ್ ದಿ ಕಟ್ಟಿಗೆಯ ಆಧಾರದಿಂದ ಅಲ್ಲಿ ಬೆಂಕಿ ಉರಿತಾ ಇರುವಂತಹದ್ದು ನಮ್ಮ ಕಣ್ಣಿಗೆ ಬೀಳುತ್ತೆ. ಕಟ್ಟಿಗೆ ಇರೋದ್ರಿಂದ ಕಟ್ಟಿಗೆಯ ಸಪೋರ್ಟ್ ಅನ್ನ ತಗೊಳುತ್ತೆ ಬೆಂಕಿ, ಮತ್ತು ಬೆಂಕಿ ಉರಿತಾ ಇರುತ್ತೆ. ಆಗ ನಾವೇನು ಹೇಳ್ತೀವಿ, ಅಲ್ಲಿ ಬೆಂಕಿ ಇದೆ ಅಂತ ಹೇಳ್ತೀವಿ. ಸೊ ಅಲ್ಲಿ ಬೆಂಕಿ ಇರೋದಕ್ಕೆ ಕಾರಣ ಏನು ಅಂತಂದ್ರೆ ಕಟ್ಟಿಗೆ. ಸ್ವಲ್ಪ ಸಮಯದ ಬಳಿಕ ಏನಾಗುತ್ತೆ, ಆ ಕಟ್ಟಿಗೆ ಅನ್ನುವಂತಹದ್ದು ದಟ್ ಫ್ಯೂಯಲ್ ಅದು ಮುಗಿದೋಗುತ್ತೆ, ಕಟ್ಟಿಗೆ ಉರಿದು ಭಸ್ಮವಾಗಿ ಹೋಗುತ್ತೆ, ಅಂಡ್ ಬೆಂಕಿ ಅನ್ನುವಂತಹದ್ದು ಅಲ್ಲಿ ಕಾಣೋದಿಲ್ಲ. ನಾವಾಗ ಅಂತೀವಿ ಬೆಂಕಿ ಇಲ್ಲ ಅಂತ ಹೇಳ್ತೀವಿ. ಸೊ ಬೆಂಕಿ ಇದೆ ಮತ್ತು ಬೆಂಕಿ ಇಲ್ಲ ಅನ್ನುವಂಥದ್ದು ಈಸ್ ಬಿಕಾಸ್ ಆಫ್ ದಿ ಕಟ್ಟಿಗೆ. ಸೊ ಕಟ್ಟಿಗೆ ಈಸ್ ದಿ ಸಪೋರ್ಟ್. ಸೊ ಕಟ್ಟಿಗೆಯ ಆಧಾರದಿಂದ ಅಲ್ಲಿ ಬೆಂಕಿ ಇದೆ ಮತ್ತು ಬೆಂಕಿ ಇಲ್ಲ ಅಂತ ಹೇಳ್ತೀವಿ. ಬಟ್ ದೆರ್ ಈಸ್ ನೋ ಡಿಫ್ರೆನ್ಸ್ ಇನ್ ಅಗ್ನಿತತ್ವ ಅಂತ ಹೇಳಿದಾಗ ಅಲ್ಲಿ ನಾವು ಈ ರೀತಿ ವ್ಯತ್ಯಾಸಗಳನ್ನು ನಾವು ಗುರುತಿಸೋದಕ್ಕೆ ಸಾಧ್ಯ ಇಲ್ಲ. ಅಗ್ನಿ ಅಂತ ಹೇಳಿದಾಗ ಅಕಾರ್ಡಿಂಗ್ ಟು ದಟ್ ಅಗ್ನಿತತ್ವ ಇಟ್ ಈಸ್. ಅಲ್ಲಿ ಕಟ್ಟಿಗೆ ಇರೋದ್ರಿಂದ ಅದು ಉರಿತಾ ಇದೆ ಅಂತಂದ್ರೆ ಬೆಂಕಿ ಇಸ್ ಮ್ಯಾನಿಫೆಸ್ಟ್. ಅಲ್ಲಿ ಕಟ್ಟಿಗೆ ಇಲ್ಲ ಅಂತಂದಾಗ ಯು ಆರ್ ನಾಟ್ ಏಬಲ್ ಟು ಸಿ ದಿ ಫೈರ್ ಬಿಕಾಸ್ ಇಟ್ ಈಸ್ ಅನ್ಮ್ಯಾನಿಫೆಸ್ಟ್. Just because it is unmanifest, you cannot say there is no fire. See, this is very difficult to accept, but this is the truth. ಸೊ ಬೆಂಕಿ ಅನ್ನುವಂತಹದ್ದನ್ನು ನಾವು ಹೇಗೆ ಗುರುತಿಸ್ತೀವಿ ಅಂತಂದ್ರೆ, ಒಂದು ಕಟ್ಟಿಗೆಯ ಆಧಾರದಿಂದ ನಾವು ಗುರುತಿಸ್ತೀವಿ ಅಲ್ಲಿ ಬೆಂಕಿ ಇದೆ ಮತ್ತು ಬೆಂಕಿ ಇಲ್ಲ ಅಂತ ಹೇಳ್ತೀವಿ. ಬಟ್ ಅಗ್ನಿ ತತ್ವ ಅಂತ ಹೇಳಿದಾಗ ಬೆಂಕಿ ಅನ್ನುವಂತಹದ್ದು ಇಟ್ ಈಸ್. ಸೊ ಜಸ್ಟ್ ಲೈಕ್ ದಿ ಫೈರ್, ಆತ್ಮ ಅಂತಂದಾಗ ಇಟ್ ಈಸ್ ಆಲ್ವೇಸ್. ಆತ್ಮ ಈಸ್ ಅಮರ. ಬಟ್ ಅದೇ ಒಬ್ಬ ಜೀವ ಅಂತ ಹೇಳಿದಾಗ ಈಸ್ ಅಜ್ಞಾನಿ. ಸೊ ಅವಿದ್ಯೆಯ ಕಾರಣ ಮತ್ತು ಭ್ರಮೆಯಿಂದ ನಾವು ಹುಟ್ಟು ಮತ್ತು ಸಾವು ಅನ್ನುವಂತಹದ್ದನ್ನು ಗುರುತಿಸ್ತೀವಿ. ಇಲ್ಲಿ ಹುಟ್ಟು ಮತ್ತು ಸಾವು ಅನ್ನುವಂತಹದ್ದನ್ನು ಗುರುತಿಸ್ತಾ ಇರೋದು ಬಿಕಾಸ್ ಆಫ್ ದಿ ಜೀವ, ದಿ ಪ್ರೆಸೆನ್ಸ್ ಆಫ್ ದಿ ಜೀವ ಅಂಡ್ ದಿ ಅಬ್ಸೆನ್ಸ್ ಆಫ್ ದಿ ಜೀವ. ಸೊ ಅಲ್ಲಿ ಜೀವ ಅಂತ ಹೇಳಿದಾಗ ದೇಹ, ಶರೀರ, ದ ಬಾಡಿ. So there is actually, according to Vedanta, there is nothing like birth and death. In fact, ವೇದಾಂತ ಮತ್ತಷ್ಟು ಸ್ಪಷ್ಟವಾಗಿ ದಿಟ್ಟವಾಗಿ ಹೇಳುತ್ತೆ, ಜೀವ ಇಟ್ ಸೆಲ್ಫ್ ಈಸ್ ಎನ್ ಇಲ್ಯೂಷನ್. ಹುಟ್ಟು ಮತ್ತು ಸಾವು ಅಷ್ಟು ದೂರ ಹೋಗಲೇಬೇಕಾಗಿಲ್ಲ. ಫಸ್ಟ್ ಆಫ್ ಆಲ್ ಜೀವ ಅಂತ ಹೇಳಿದಾಗ ದಟ್ ಜೀವ ದಟ್ ಇಟ್ ಸೆಲ್ಫ್ ಈಸ್ ಎನ್ ಇಲ್ಯೂಷನ್. ಸಾಮಾನ್ಯವಾಗಿ ನಾವು ನಾನು ಅಂತ ಹೇಳುವಂತಹದ್ದನ್ನ ದೇಹವನ್ನು ಗುರುತಿಸಿ ಅದನ್ನ ನಾನು ಅಂತ ಹೇಳ್ತೀವಿ. ಸೊ ಒಂದು ಪಕ್ಷ ನಮ್ಮ ಪ್ರಕಾರ ಈ ದೇಹವೇ ನಾನು ಅನ್ನುವಂತಹದ್ದನ್ನ, ಅದೇ ನನ್ನ ಪ್ರಕಾರ ಸತ್ಯ ಅನ್ನೋದೇ ಆದ್ರೆ, ಇಲ್ಲಿ ವೇದಾಂತ ಹೇಳುತ್ತೆ ಆ ನಾನು ಅನ್ನುವಂತಹದ್ದಕ್ಕೆ ಎಂದೂ ಕೂಡ ನಾನು ಹುಟ್ಟೇ ಇಲ್ಲ ಅಂತಾನೆ ಹೇಳ್ತದೆ. ಸೊ ನಾನು ಅಂತಾನೆ ಹೇಳ್ತಾ ಇದ್ದೀರಾ. ಸೊ ದೆರ್ ಈಸ್ ನೋ ಬರ್ತ್ ಫಾರ್ ದಟ್ ನಾನು, ಬಿಕಾಸ್ ಯು ಥಿಂಕ್ that the body, you have identified yourself with the body and you are saying, you are claiming that you are that body. Because of the identification with the body, ಅದನ್ನು ಗುರುತಿಸಿ ನೀನು ನಾನು ಅಂತ ಹೇಳ್ಕೊತಾ ಇದೆಯಾ. ಇನ್ ರಿಯಾಲಿಟಿ ಆ ನಾನು ಅನ್ನುವಂತಹದ್ದು there is no birth for that ನಾನು. ಸೊ ನಾನು ಈಸ್ ಆತ್ಮಸ್ವರೂಪ. ಸೊ ಆತ್ಮ ಈಸ್ ಇಟ್ ಈಸ್ ಎಟರ್ನಲ್, ಅದು ಸದಾ ಇರುವಂತಹದ್ದು. ಸೊ ವೇದಾಂತ ಹೇಳುತ್ತೆ ಜೀವ ಇಟ್ ಸೆಲ್ಫ್ ಈಸ್ ಎನ್ ಇಲ್ಯೂಷನ್. ದೆನ್ ವೈ ಟಾಕ್ ಅಬೌಟ್ ಬರ್ತ್ ಅಂಡ್ ಡೆತ್? ಬರ್ತ್ ಅಂಡ್ ಡೆತ್ ಈಸ್ ಆಲ್ಸೋ ಇಲ್ಯೂಷನ್. ಸೊ ದೇರ್ ಕೆನಾಟ್ ಬಿ ಬರ್ತ್ ಅಂಡ್ ಡೆತ್.
ಮತ್ತು ಇದೆಲ್ಲ ಏನು ಹಾಗಾದ್ರೆ? ನಾವು ದಿನನಿತ್ಯದಲ್ಲಿ ಇದನ್ನೆಲ್ಲ ನಾವು ನೋಡ್ತಾ ಬಂದಿದ್ದೀವಲ್ಲ, ನಮ್ಮ ಬದುಕಿನಲ್ಲಿ ನಾವು ಇಲ್ಲಿ ಇದನ್ನೆಲ್ಲ ನಾವು ನೋಡ್ತಾ ಇದ್ದೀವಲ್ಲ. ಒಂದು ಹುಟ್ಟು ನೋಡ್ತೀವಿ, ಒಂದು ಸಾವು ನೋಡ್ತೀವಿ. ಒಂದು ಸಾವು ನಡೆದಾಗ ನಾವು ಅಂತಿಮ ಸಂಸ್ಕಾರ ಅಂತ ಹೇಳಿ ಅಲ್ಲಿ ಹೋಗಿ ಗೌರವವನ್ನು ಅರ್ಪಿಸ್ತೀವಿ. ಅದೇ ರೀತಿ ಒಂದು ಜನನ ಅಥವಾ ಒಂದು ಹುಟ್ಟು ಅಂತ ಹೇಳಿದಾಗ ಅಲ್ಲಿ ಹೋಗಿ ಸಂಭ್ರಮಿಸ್ತೀವಿ. ಬಟ್ ಇಲ್ಲಿ ವೇದಾಂತ ಹೇಳುತ್ತೆ, ದೇರ್ ಇಸ್ ನೋ ಬರ್ತ್, ದೇರ್ ಇಸ್ ನೋ ಡೆತ್. ಸೊ ವಾಟ್ ಈಸ್ ಆಲ್ ದಿಸ್? ವೇದಾಂತ ಈ ರೀತಿ ಹೇಳುತ್ತೆ, ನಮ್ಮ ಅನುಭವಗಳೇ ಮತ್ತೊಂದು ರೀತಿಯಲ್ಲಿದೆ. ಸೊ ಇನ್ ಬಿಟ್ವೀನ್ ನನ್ನ ಅನುಭವಗಳು ಕರೆಕ್ಟ್ ಆಗಿದೆಯಾ, ನನ್ನ ಅನುಭವಗಳು ಸರಿನಾ, ಅಥವಾ ವೇದಾಂತ ಹೇಳ್ತಾ ಇರುವಂತಹದ್ದು ಸರಿನಾ? ಸೊ ಇಂತಹ ಒಂದು ಪ್ರಶ್ನೆ ನಮ್ಮಲ್ಲಿ ಬರುತ್ತೆ. ಸೊ ಇಟ್ಸ್ ಆಲ್ ದಿ ಲೀಲಾ ಆಫ್ ದಿ ಪರಮಾತ್ಮ. ಸಿ, ಎವ್ರಿಥಿಂಗ್ ಈಸ್ ಎ ಲೀಲಾ. ಇಟ್ಸ್ ಎ ಬಿಗ್ ಡಿವೈನ್ ಡ್ರಾಮಾ. ವೇದಾಂತ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಸಿ, ಫಸ್ಟ್ ಕಾಮ್ ಡೌನ್, ಟ್ರೈ ಟು ಅಂಡರ್ಸ್ಟ್ಯಾಂಡ್. ಹ್ಯಾವ್ ಟು think, rethink and understand. ಸೊ ಮೈಂಡಲ್ಲಿ ಒಂದು ಕ್ಲಾರಿಟಿ ಇರಬೇಕು, ಮನಸ್ಸು ಪರಿಶುದ್ಧವಾಗಿರಬೇಕು, ಮನಸ್ಸು ನಿರ್ಮಲವಾಗಿರಬೇಕು, ಸತ್ಯ ಅನ್ನುವಂತಹದ್ದು ಅರ್ಥ ಆಗಬೇಕಾದ್ರೆ. ಸೊ ಫಸ್ಟ್ ಥಿಂಗ್ ಇಸ್ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್ ಇಸ್ ಎ ಬಿಗ್ ಡ್ರಾಮಾ, ಡಿವೈನ್ ಡ್ರಾಮಾ, ಅಂಡ್ ಇಟ್ಸ್ ಆಲ್ ದಿ ಲೀಲಾ ಆಫ್ ದಿ ಭಗವಂತ. ಫಸ್ಟ್ ಯು ಅಕ್ಸೆಪ್ಟ್ ದಟ್, ಯು ನೋ ದಟ್ ಇಟ್ಸ್ ಎ ಡಿವೈನ್ ಡ್ರಾಮಾ. ದೆನ್ ಕಮ್ ಅಂಡ್ ಎಕ್ಸಾಮಿನ್. ನಿಧಾನವಾಗಿ ಯೋಚನೆ ಮಾಡು, ಆಲೋಚನೆ ಮಾಡು, ಸತ್ಯವನ್ನ ಪರಿಶೋಧಿಸು. ಸೊ ಹುಟ್ಟು ಮತ್ತು ಸಾವು ಅನ್ನುವಂತಹದ್ದು ಈಸ್ ಓನ್ಲಿ ಎನ್ ಅಪಿಯರೆನ್ಸ್. ಅಂಡ್ ವೇದಾಂತ ಮತ್ತೆ ಮತ್ತೆ ಹೇಳುತ್ತೆ, ಅಪಿಯರೆನ್ಸ್ ಅಂತ ಹೇಳಿದಾಗ ಇಟ್ ಈಸ್ ನಾಟ್ ರಿಯಲ್. ಅಪಿಯರೆನ್ಸ್ ಅಂತಂದ್ರೆ ತೋರುವಿಕೆ. ದಟ್ ಮೀನ್ಸ್ ಇಟ್ ಈಸ್ ಆಸ್ ದೋ. ಇಟ್ ಅಪಿಯರ್ಸ್ ಅಂತಂದ್ರೆ ಏನು? ಇಟ್ ಅಪಿಯರ್ಸ್ ಆಸ್ ದೋ. ಸೊ ಈ ಹುಟ್ಟು ಸಾವು ಅನ್ನುವಂತಹದ್ದು ಈಸ್ ಅನ್ ಅಪಿಯರೆನ್ಸ್ ಆನ್ ದಿ ಸಬ್ಸ್ಟ್ರಾಟಮ್ ಆಫ್ ಅವರ್ ಇಗ್ನೋರೆನ್ಸ್. ಸೊ ಅಜ್ಞಾನ ಮತ್ತು ಅವಿದ್ಯೆ ಇಂತಹ ತಿಳುವಳಿಕೆಗಳಿಗೆ ಕಾರಣ. ಸೊ ಬಿಕಾಸ್ ಐ ಆಮ್ ಇಗ್ನೋರೆಂಟ್, ಐ ಬಿಲೀವ್ ದಿಸ್ ಬರ್ತ್ ಅಂಡ್ ಡೆತ್. ಸೊ ಈ ಹುಟ್ಟು ಮತ್ತು ಸಾವು ಅನ್ನುವಂತಹದ್ದು ಈಸ್ ಅನ್ ಅಪಿಯರೆನ್ಸ್ ಆನ್ ದಿ ಸಬ್ಸ್ಟ್ರಾಟಮ್ ಆಫ್ ಅವರ್ ಇಗ್ನೋರೆನ್ಸ್. ಹೇಗೆ ಕಟ್ಟಿಗೆಯ ಕಾರಣದಿಂದ ಅಲ್ಲಿ ಬೆಂಕಿ ಇದೆ ಅಥವಾ ಬೆಂಕಿ ಇಲ್ಲ ಅಂತ ನಾವು ಹೇಳ್ತೀವಿ. ಸೊ ಬೆಂಕಿಯನ್ನು ನಾವು ಹೇಗೆ ಗುರುತಿಸ್ತೀವಿ? ಅಲ್ಲಿ ಕಟ್ಟಿಗೆ ಅನ್ನುವಂತಹದ್ದು ಇರಲೇಬೇಕು. ಈಗ ಕಟ್ಟಿಗೆ ಇಲ್ಲ ಅಂತಂದ್ರೆ ನೌ ಯು ಟೆಲ್ ಮೀ ಅಲ್ಲಿ ಬೆಂಕಿ ಇದೆಯಾ ಇಲ್ವಾ ಅಂತಂದ್ರೆ ವಿ ಕೆನಾಟ್ ಸಿ ದ ಬೆಂಕಿ. ಅಲ್ಲಿ ಬೆಂಕಿ ಇದೆ ಅಂತ ವೇದಾಂತ ಹೇಳುತ್ತೆ, ಬಟ್ ವಿ ಆರ್ ನಾಟ್ ಏಬಲ್ ಟು ಸಿ ದಟ್. ಸೊ ಟು ಸಿ ದಟ್ ಫೈರ್ ವಿ ನೀಡ್ ಎ ಕಟ್ಟಿಗೆ. ದಟ್ ಮೀನ್ಸ್ ಕಟ್ಟಿಗೆಯ ಆಧಾರದಿಂದ ನಾವು ಬೆಂಕಿಯನ್ನು ಗುರುತಿಸ್ತೀವಿ. ಅಲ್ಲಿ ಬೆಂಕಿ ಇದೆ, ಅಲ್ಲಿ ಬೆಂಕಿ ಇಲ್ಲ ಅಂತ ನಾವು ಗುರುತಿಸ್ತೀವಿ. ಸೊ ವೇದಾಂತ ಹೇಳುವಂತೆ ಜೀವ ಈಸ್ ಆಕ್ಚುಲಿ ದಿಸ್ ದ ನೇಚರ್ ಆಫ್ ದಿ ಪರಮಾತ್ಮ. ಜೀವಾತ್ಮ ಈಸ್ ನಾಟ್ ಡಿಫರೆಂಟ್ ಫ್ರಮ್ ದಿ ಪರಮಾತ್ಮ. ದೇರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ ಜೀವಾತ್ಮ ಅಂಡ್ ಪರಮಾತ್ಮ. ದೇರ್ ಕೆನಾಟ್ ಬಿ ಟೂ ಎಂಟಿಟೀಸ್, ಜೀವಾತ್ಮ ಪರಮಾತ್ಮ. ಇಲ್ಲೊಬ್ಬ ಇದ್ದಾನೆ, ಅಲ್ಲೊಬ್ಬ ಇದ್ದಾನೆ, ಇಲ್ಲಿರೋನ್ ಜೀವಾತ್ಮ, ಅಲ್ಲಿರೋನ್ ಪರಮಾತ್ಮ. But due to ignorance, it is only because of the ajnana and avidya, instead of identifying with the Paramatma, the Jivatma identifies with the body and accepts the body as adu nanu. So because of this wrong notion, he experiences the birth and death. In reality, there is no birth, there is no death. It is only an imagination of the jiva. So only because of the attachments we become individuals. ನಾವೆಲ್ಲ ಬೇರೆ ಬೇರೆಯಾಗಿ ನಾವುಗಳು ನಮ್ಮನ್ನು ಗುರುತಿಸ್ಕೊಂಡಿದ್ದೀವಿ. ಈ ದೇಹವನ್ನು ನೋಡ್ಬಿಟ್ಟು ಇದನ್ನ ನಾನು ಅಂತ ಹೇಳ್ತೀನಿ, ಮತ್ತೊಂದು ದೇಹವನ್ನು ನೋಡ್ತೀನಿ ಅದು ಅವನು ಅಂತ ಹೇಳ್ತೀನಿ.
ಇನ್ನೊಂದು ದೇಹವನ್ನು ನೋಡ್ತೀನಿ, ಅದನ್ನು ಅವಳು ಅಂತ ಹೇಳ್ತೀನಿ. ಸೊ ಈ ದೇಹವನ್ನು ಮಾತ್ರ ನಾನು, ಅಲ್ಲಿರುವಂತಹ ದೇಹ ಅದು ನಾನಲ್ಲ. ಇದು ಮಾತ್ರ ನಾನು, ಅದು ನಾನಲ್ಲ. ಸೊ it is only an imagination of the jiva. Only because of the attachments we become individuals. Actually, the element called the fire, Agni no antahaddu, is unmanifest in the wood. See, ಅಲ್ಲಿ ಒಂದು ಕಟ್ಟಿಗೆ ಇದೆ ಅಂತ ನಿನಗೆ ಗೊತ್ತಾದಾಗ ಅಲ್ಲಿ ಬೆಂಕಿ ಇದ್ದೇ ಇರುತ್ತೆ. ಒಂದು ಕಟ್ಟಿಗೆಯನ್ನು ನೋಡಿದ ಕೂಡಲೇ ಅಲ್ಲಿ ಬೆಂಕಿ ಎನ್ನುವಂತಹದ್ದಿದೆ. ದಿಸ್ ಈಸ್ ದಿ ಜ್ಞಾನ. ಇದನ್ನ ಯು ಕೆನಾಟ್ ಡಿಸ್ಪ್ಯೂಟ್ ದಿಸ್. There is a kattige, there is a wood, and Agni is there, but you are not able to see it because Agni is unmanifest there. Agni is unmanifest in the wood, so you are not able to see the fire. Just because you are not able to see the fire and Agni is unmanifest, you cannot say there is no fire. So ಒಂದು ಸೂಕ್ತ ಸಮಯದಲ್ಲಿ, at an appropriate time, it will express as fire. ಸೊ ಕಟ್ಟಿಗೆ ಇರೋವರೆಗೆ ಅಲ್ಲಿ ಬೆಂಕಿ ಉರಿತಾ ಇರುತ್ತೆ. ಆ ಕಟ್ಟಿಗೆ ಅನ್ನುವಂತಹದ್ದು ಮುಗಿದೋಯ್ತು ಅಂತಂದಾಗ ಅಲ್ಲಿ ಬೆಂಕಿ ಅನ್ನುವಂತಹದ್ದು ನಂದಿ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಬೆಂಕಿ ಉರಿತಾ ಇತ್ತು, ಅಲ್ಲಿ ಕಟ್ಟಿಗೆ ಇತ್ತು, ಬೆಂಕಿ ಉರಿತಾ ಇತ್ತು. ಉರಿತಾ ಇದ್ದಂತಹ ಬೆಂಕಿಯನ್ನು ಹಾಗೆಯೇ ಅಬ್ಸರ್ವ್ ಮಾಡ್ತಾ ಬಂದ್ವಿ. ಅದು ಉರಿತಾ 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 ಕೊನೆಗೆ ಕಟ್ಟಿಗೆ ತುಟ್ಟ ತುದಿಗೆ ಬಂತು ಬೆಂಕಿ. ಕೊನೆಗೆ ಅದು ಕೂಡ ಮುಗಿದೋಯ್ತು. ಅಲ್ಲಿ ಕಟ್ಟಿಗೆ ಕಾಣ್ತಾ ಇಲ್ಲ ಈಗ. ದೆರ್ ಈಸ್ ನೋ ವುಡ್. ಎವ್ರಿಥಿಂಗ್ ಈಸ್ ಬರ್ನ್ಟ್ ಔಟ್ ಅಂಡ್ ದೆರ್ ಈಸ್ ನೋ ಫೈರ್ ಆಲ್ಸೋ. ಸೊ ಟಿಲ್ ದಿ ಎಂಡ್ ಆಫ್ ದಿಸ್ ಕಲ್ಪ, ಈ ಒಂದು ಡಿವೈನ್ ಡ್ರಾಮಾ, ಹುಟ್ಟು ಸಾವು, ಜೀವಾತ್ಮ ಪರಮಾತ್ಮ, ನೋವು ನಲಿವು, so this big drama till the end of this kalpa goes on and on and on. ಕಟ್ಟಿಗೆ ಇರೋವರೆಗೆ ಬೆಂಕಿ ಹೇಗಿರುತ್ತೆ ಹಾಗೆ ಈ ಕಲ್ಪ ಅನ್ನುವಂತಹದ್ದು ಇರೋವರೆಗೆ ಇಲ್ಲಿ ಈ ರೀತಿಯ ಡ್ರಾಮಾ, ಈ ಒಂದು ಲೀಲೆ ಇದು ಈ ರೀತಿಯಲ್ಲಿ ನಡೀತಾನೇ ಇರುತ್ತೆ. ಎಲ್ಲಿಯವರೆಗೆ ದಿಸ್ ಆತ್ಮ ಈಸ್ ದೇರ್, ಅಲ್ಲಿಯವರೆಗೆ ದಿಸ್ ಫಿನಾಮಿನಾ ಕಾಲ್ಡ್ ದಿ ಬಾಡಿ ಈಸ್ ಅವೈಲಬಲ್ ಟು ಸಿ. ಸೊ ಒನ್ಸ್ ದ ರಿಯಲೈಸೇಷನ್ ಹ್ಯಾಪನ್ಸ್, ಯಾವಾಗ ನಮಗೆ ಇದರ ಬಗ್ಗೆ ಒಂದು ಸರಿಯಾದ ತಿಳುವಳಿಕೆ, ಒಂದು ಜ್ಞಾನ ಉಂಟಾಗುತ್ತೆ, ಆಗ ದೇರ್ ವಿಲ್ ಬಿ ನೋ ಇಂಪ್ಯಾಕ್ಟ್ ಆನ್ ದಿಸ್ ಡಿವೈನ್ ಡ್ರಾಮಾ. ವಿ ಜಸ್ಟ್ ವಿಟ್ನೆಸ್ ದಿಸ್. ಈಗ ನಮಗೆ ನಾವು ಏನೇನೋ ನೋಡ್ತೀವಿ, ಏನೇನೋ ಅನ್ಕೋತೀವಿ, ಮತ್ತೆ ಇನ್ನೊಬ್ರು ಬಂದು ಹೇಳ್ತಾರೆ ಇಟ್ಸ್ ಎ ಬಿಗ್ ಡ್ರಾಮಾ, ಇಟ್ಸ್ ಎ ಡಿವೈನ್ ಡ್ರಾಮಾ, ಇಟ್ ಈಸ್ ಲೀಲಾ. ಸೋ ಮೆನಿ ಥಿಂಗ್ಸ್. ಬಟ್ ನಾವೇ ಇದನ್ನ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ, ಒನ್ಸ್ ಇಟ್ ಈಸ್ ರಿಯಲೈಸ್ಡ್, ಒಂದ್ಸಲಿ ಇಂತಹ ಒಂದು ಜ್ಞಾನ ನಮಗೆ ಉಂಟಾದಾಗ, then there will be no impact on this drama. ಸೊ ಆತ್ಮಜ್ಞಾನ ಆದಮೇಲೆ ನಾನು ಜೀವಾತ್ಮ ಅನ್ನುವಂತಹದ್ದು ಕೂಡ ನಾಶವಾಗುತ್ತೆ. ದೇರ್ ಇಸ್ ನೋ ಜೀವಾತ್ಮ. ಒನ್ಸ್ ಯು ಕಮ್ ಟು ಅಂಡರ್ಸ್ಟ್ಯಾಂಡ್ ದಟ್ ಯು ಆರ್ ದಟ್ ಸೆಲ್ಫ್, ದೆನ್ ವೇರ್ ಇಸ್ ಜೀವಾತ್ಮ? ಸೊ ದ ಸೆಲ್ಫ್ ಈಸ್ ಎಟರ್ನಲ್. ದಿಸ್ ಇಸ್ ವಾಟ್ ಭಗವಂತ ಈಸ್ ಗಿವಿಂಗ್ ದಿ ಅಡ್ವೈಸ್ ಟು ಉದ್ಧವ. And he continues, ನಿಷೇಕ ಗರ್ಭ ಜನ್ಮಾನಿ ಬಾಲ್ಯ ಕೌಮಾರ ಯೌವನಂ ವಯೋಮಧ್ಯಂ ಜರಾ ಮೃತ್ಯು ಇತ್ಯಾವಸ್ಥಃ ತನೋರ್ನವ. ಸೊ ಇಲ್ಲಿ ಪರಮಾತ್ಮ ಶ್ರೀಕೃಷ್ಣ ಉದ್ಧವನಿಗೆ ಮನುಷ್ಯನ ದೇಹದ 9 ಅವಸ್ಥೆಗಳನ್ನು ಕುರಿತು ಇಲ್ಲಿ ಪರಮಾತ್ಮ ಮಾತನಾಡ್ತಾ ಇದ್ದಾನೆ. ಹೇ ಉದ್ಧವ, ಲಿಸನ್. ಈ ಶರೀರ ಅನ್ನುವಂತಹದ್ದು ಒಟ್ಟು 9 ಅವಸ್ಥೆಗಳನ್ನು ಅನುಭವಿಸುತ್ತೆ.
ಯಾವಾಗ ನಾವು ಒಂದು ದೇಹ ಅಂತ ಹೇಳ್ತೀವಿ, ಆ ದೇಹ ಅನ್ನುವಂತಹದ್ದು there will be 9 different modifications that we can see in this body. ಸೊ ಈ ದೇಹದಲ್ಲಿ ಆಗುವಂತಹ 9 ಬದಲಾವಣೆಗಳನ್ನು ಕುರಿತು ಇಲ್ಲಿ ಪರಮಾತ್ಮ ಉದ್ಧವನಿಗೆ ಹೇಳ್ತಾ ಇದ್ದಾನೆ. ಈ ದೇಹ ಅನ್ನುವಂತಹದ್ದು ಒಟ್ಟು 9 ಅವಸ್ಥೆಗಳನ್ನು ಅನುಭವಿಸುತ್ತೆ. ಸೊ ಪ್ರಾರಂಭದಲ್ಲಿ ಇಟ್ ಇಸ್ ಕಾಲ್ಡ್ ದಿ ಗರ್ಭಧಾನ. ದ ವೆರಿ ಫಸ್ಟ್ ಸ್ಟೇಜ್ ಆಫ್ ದಿ ಶರೀರ ಅಂತ ಹೇಳಿದಾಗ ಇಟ್ ಈಸ್ ಗರ್ಭಧಾನ. ಆ ನಂತರದಲ್ಲಿ ಗರ್ಭವೃದ್ಧಿ, ಆಮೇಲೆ ಜನ್ಮ, ಬಾಲ್ಯ, ಕೌಮಾರ್ಯ, ತಾರುಣ್ಯ, ಪ್ರೌಢ, ಮುಪ್ಪು, and finally death. So the death is for the body, the birth is for the body. So birth and death is for the body, not for the atma. ಸೊ ಅದರಿಂದ ಇಲ್ಲಿ ದೇಹವನ್ನು ಕುರಿತು ಪರಮಾತ್ಮ ಹೇಳ್ತಾನೆ, ದೇಹ 9 ಅವಸ್ಥೆಗಳನ್ನು ಅನುಭವಿಸುತ್ತೆ ಉದ್ದವ. ಸೊ ಪ್ರಾರಂಭದಲ್ಲಿ ಗರ್ಭಧಾನದಿಂದ ಪ್ರಾರಂಭ ಆಗುತ್ತೆ ಅದರ ಅವಸ್ಥೆ. ಸೊ ದೇರ್ ಆರ್ 9 ಅವಸ್ಥೆ ಫಾರ್ ದಿ ದೇಹ. ಸೊ ಗರ್ಭಕ್ಕೆ ಪ್ರವೇಶ ಮಾಡುವಂತಹದ್ದು ಗರ್ಭಧಾನ ಈಸ್ ದಿ ಫಸ್ಟ್ ಸ್ಟೇಜ್. It is called the entry into the womb. That is Garbhadana. Entry into the womb will be in the form of seed. ಇಲ್ಲಿ ವೇದಾಂತದಲ್ಲಿ ಸೀಡ್ ಅಂತ ಹೇಳಿದಾಗ ಅದನ್ನು ಕರ್ಮ ಬೀಜ ಅಥವಾ ಬೀಜ ಅಂತ ಹೇಳಿದಾಗ the journey of the jiva will be like this in this karma bija. So ಜೀವನ ಯಾತ್ರೆ ಹೇಗೆ ಪ್ರಾರಂಭ ಆಗುತ್ತೆ ಅಂತಂದ್ರೆ ಕರ್ಮದ ಬೀಜದ ಮೂಲಕ ಒಬ್ಬ ಜೀವ ತನ್ನ ಯಾತ್ರೆಯನ್ನು ಪ್ರಾರಂಭ ಮಾಡ್ತಾನೆ. ಸೊ ಅವನ ಪ್ರಾರಂಭ, ಈ ಯಾತ್ರೆಯ ಪ್ರಾರಂಭ, ದ ಜರ್ನಿ ಆಫ್ ದಿ ಜೀವ, ಇಟ್ ಸ್ಟಾರ್ಟ್ಸ್ ಫ್ರಮ್ ದಿ ಕರ್ಮ ಬೀಜ. ಹೇಗೆ ಅಂತಂದ್ರೆ ಇಟ್ ಬಿಗಿನ್ಸ್ ಬೈ ಎಂಟರಿಂಗ್ ಇನ್ ಟು ದಿ ವೂಂಬ್. ಗರ್ಭವನ್ನ ಪ್ರವೇಶಿಸುವ ಮೂಲಕ ಈ ಜೀವ ತನ್ನ ಜರ್ನಿಯನ್ನು ಪ್ರಾರಂಭ ಮಾಡ್ತಾನೆ. ಇದು ಹೇಗೆ ಅಂತಂದ್ರೆ ಅಲ್ಲಿ ಎಕ್ಸ್ಪ್ರೆಷನ್ಸ್ ಇರೋದಿಲ್ಲ, ಪ್ರಾರಂಭ ಆಗಿರುತ್ತೆ. ದಿ ಜರ್ನಿ ಆಫ್ ದಿ ಜೀವ ಪ್ರಾರಂಭ ಆಗಿರುತ್ತೆ, ಬಟ್ ಅಲ್ಲಿ ಎಕ್ಸ್ಪ್ರೆಷನ್ಸ್ ಇರೋದಿಲ್ಲ, ಏನೂ ಗೊತ್ತಾಗೋದಿಲ್ಲ. ಹೇಗೆ ಅಂತಂದ್ರೆ ದೇರ್ ಈಸ್ ಎಲೆಕ್ಟ್ರಿಸಿಟಿ. ಎಲೆಕ್ಟ್ರಿಸಿಟಿ ಅಂತ ಹೇಳಿದಾಗ ಬೈ ಇಟ್ ಸೆಲ್ಫ್ ಇಟ್ ಈಸ್ ನಥಿಂಗ್. ಯಾಕೆ ಅಂತಂದ್ರೆ ವಿದ್ಯುತ್ ಅಂತ ಹೇಳಿದಾಗ ಇಟ್ ಈಸ್ ಅ ಶಕ್ತಿ, ಇಟ್ ಈಸ್ ಎನರ್ಜಿ. ಸೊ ಎಲೆಕ್ಟ್ರಿಸಿಟಿ ಬೈ ಇಟ್ ಸೆಲ್ಫ್ ಈಸ್ ಆಕ್ಚುಲಿ ನಥಿಂಗ್. See, only when it expresses, we understand the energy. Then the power of the electricity is known. So, ಅಲ್ಲಿ ಎಲೆಕ್ಟ್ರಿಸಿಟಿಯ ಒಂದು ಎಕ್ಸ್ಪ್ರೆಷನ್ ಇಲ್ಲ ಅಂತಂದ್ರೆ we cannot understand the power of the electricity. So, ಎಲೆಕ್ಟ್ರಿಸಿಟಿ ಅನ್ನುವಂತಹದ್ದು ಸದಾ ಇರುತ್ತೆ. Just like fire. Fire is there in the wood. ಬಟ್ ಎಕ್ಸ್ಪ್ರೆಷನ್ ಅಂತಂದ್ರೆ ಅದು ಉರಿತಾ ಇದೆ ಅಂತಂದಾಗ ನಮಗೆ ಎಕ್ಸ್ಪ್ರೆಷನ್ ಗೊತ್ತಾಗುತ್ತೆ. ಸೊ ಅಲ್ಲಿ ಅನ್ಮ್ಯಾನಿಫೆಸ್ಟ್, ಫೈರ್ ಇಸ್ ಅನ್ಮ್ಯಾನಿಫೆಸ್ಟ್ ಅಂತಂದಾಗ ಯು ಕೆನಾಟ್ ಸೇ ದಟ್ ದೆರ್ ಇಸ್ ನೋ ಫೈರ್. ಇಟ್ ಈಸ್ ಎಕ್ಸಾಕ್ಟ್ಲಿ ಸಿಮಿಲರ್ಲಿ ಎಲೆಕ್ಟ್ರಿಸಿಟಿ ಅಂತ ಹೇಳಿದಾಗ ಬೈ ಇಟ್ ಸೆಲ್ಫ್ ಇಟ್ ಈಸ್ ನಥಿಂಗ್. ಸೊ ದ ಪವರ್ ಈಸ್ ನಾಟ್ ನೋನ್, ಬಟ್ ಟು ಎಕ್ಸ್ಪ್ರೆಸ್ ದಟ್ ಎಲೆಕ್ಟ್ರಿಸಿಟಿ ಇಟ್ ಹ್ಯಾಸ್ ಟು ಎಕ್ಸ್ಪ್ರೆಸ್. ಸೊ ಟು ಎಕ್ಸ್ಪ್ರೆಸ್ ಇಟ್ ನೀಡ್ಸ್ ಸಮ್ ಸಪೋರ್ಟ್. ಹೇಗೆ ಬೆಂಕಿ ಎನ್ನುವಂತಹದ್ದು ಮ್ಯಾನಿಫೆಸ್ಟ್ ಆಗಬೇಕಾದ್ರೆ ಅಲ್ಲಿ ಕಟ್ಟಿಗೆ ಅನ್ನುವ ಒಂದು ಸಪೋರ್ಟ್ ಬೇಕಾಗಿರುತ್ತೆ. ಎಕ್ಸಾಕ್ಟ್ಲಿ ಎಲೆಕ್ಟ್ರಿಸಿಟಿ ಅಂತಂದಾಗ ಬೈ ಇಟ್ ಸೆಲ್ಫ್ ಇಟ್ ಈಸ್ ನಥಿಂಗ್, ದ ಪವರ್ ಈಸ್ ನಾಟ್ ನೋನ್. ಬಟ್ ವೆನ್ ಎಲೆಕ್ಟ್ರಿಸಿಟಿ ವಾಂಟ್ಸ್ ಟು ಎಕ್ಸ್ಪ್ರೆಸ್, ದೆನ್ ಇಟ್ ರಿಕ್ವೈರ್ಸ್ ಸಮ್ ಸಪೋರ್ಟ್, ಇಟ್ ನೀಡ್ಸ್ ಸಮ್ ಸಪೋರ್ಟ್. So without support it cannot express on its own, and we cannot understand also. So this vidyut antandana, it is a shakti, it is an energy, there is no doubt about it. But that shakti, that energy comes out in various forms. See, it comes out in various forms only when it gets support.
ಉದಾಹರಣೆಗೆ ಇಲ್ಲಿ ವಿದ್ಯುತ್ ಹರಿತಾ ಇದೆ ಅಂತ ಹೇಳ್ತೀವಿ. ದೆರ್ ಈಸ್ ಎಲೆಕ್ಟ್ರಿಸಿಟಿ, ಇಟ್ಸ್ ಪಾಸಿಂಗ್. ಎಲೆಕ್ಟ್ರಿಸಿಟಿ ಅನ್ನುವಂತಹದ್ದು ನಿರಂತರವಾಗಿ ಹರಿತಾ ಇರಬೇಕದು. ಸೊ ಅದನ್ನು ತಡೆಯೋದಕ್ಕೆ ಆಗೋದಿಲ್ಲ. ವಿದ್ಯುತ್ ಶಕ್ತಿಯನ್ನ ನಾವು ತಡೆ ಹಿಡಿಯೋದಕ್ಕೆ ಆಗೋದಿಲ್ಲ. ವಿ ಕೆನಾಟ್ ಕಲೆಕ್ಟ್ ಇಟ್, ವಿ ಕ್ಯಾನ್ ಯೂಸ್ ಇಟ್ ಅಷ್ಟೇ ಹೊರತು ವಿ ಕೆನಾಟ್ ಕಲೆಕ್ಟ್ ಇಟ್. ಸೊ ನಿರಂತರವಾಗಿ ಅದು ಬಳಕೆಗೆ ಬರ್ತಾ ಇರಬೇಕು. ವಿ ಹ್ಯಾವ್ ಟು ಯೂಸ್ ದಟ್ ಎಲೆಕ್ಟ್ರಿಸಿಟಿ ಅನ್ನುವಂತಹದ್ದು ನಿರಂತರವಾಗಿ ಅದು ಹರಿತಾ ಇರುತ್ತೆ. ಬಟ್ ಒಂದು ಬಲ್ಬ್ ಅನ್ನುವಂತಹದ್ದು ಅದರ ಸಂಪರ್ಕಕ್ಕೆ ಬಂದಾಗ ವಿ ಕ್ಯಾನ್ ಸಿ ದಿ ಲೈಟ್, ದ ಎಕ್ಸ್ಪ್ರೆಷನ್ ಆಫ್ ದಿ ಲೈಟ್, ದ ಎಕ್ಸ್ಪ್ರೆಷನ್ ಬಿಕಾಸ್ ಆಫ್ ದಿ ಬಲ್ಬ್ we understand that there is electricity. How do you say? Because I am seeing the light. ಸೊ ಬಲ್ಬ್ ಅನ್ನುವಂತಹದ್ದು ಆ ಒಂದು ಸಪೋರ್ಟ್ನ ಕಾರಣದಿಂದ ಅಲ್ಲಿ ಹರಿತಾ ಇರುವಂತಹ ಎಲೆಕ್ಟ್ರಿಸಿಟಿಯ ಶಕ್ತಿಯನ್ನು ನಾವು ನೋಡೋದಕ್ಕೆ ಸಾಧ್ಯ ಆಯಿತು. ಬಿಕಾಸ್ ದ ಬಲ್ಬ್ ಈಸ್ ಬರ್ನಿಂಗ್ ಅಂಡ್ ವಿ ಆರ್ ಸೀಯಿಂಗ್ ದಿ ಲೈಟ್. ಅದೇ ರೀತಿ ಒಂದು ಫ್ಯಾನ್ ಅದರ ಸಂಪರ್ಕಕ್ಕೆ ಬಂದಾಗ ನಾವು ವಿ ಫೀಲ್ ದಿ ಏರ್. ಎಕ್ಸಾಕ್ಟ್ಲಿ ಒಂದು ಹೀಟರ್ ಅದರ ಸಂಪರ್ಕಕ್ಕೆ ಬಂದಾಗ ನಾವು ಅಡಿಗೆಯನ್ನು ಬೇಯಿಸ್ಕೋತೀವಿ, ನೀರನ್ನ ಕಾಯಿಸ್ತೀವಿ, ವಿ ಯೂಸ್ ಇಟ್. ದ ಸೇಮ್ ಕರೆಂಟ್ ಒಂದು AC, ಏರ್ ಕೂಲರ್, ಏರ್ ಕಂಡೀಷನರ್ ಅದರ ಸಂಪರ್ಕಕ್ಕೆ ಬಂದಾಗ ವಿ ಫೀಲ್ ದಿ ತಂಪು. ಸೊ ಇಟ್ಸ್ ಎಲೆಕ್ಟ್ರಿಸಿಟಿ ಈಸ್ ದಿ ಸೇಮ್. ಬಟ್ ಟು ಎಕ್ಸ್ಪ್ರೆಸ್ ದಟ್ ಇಟ್ ನೀಡ್ಸ್ ಸಮ್ ಸಪೋರ್ಟ್. ಅದೇ ರೀತಿಯಲ್ಲಿ ಇಟ್ ನೀಡ್ಸ್ ಸಮಥಿಂಗ್ ಟು ಎಕ್ಸ್ಪ್ರೆಸ್. ಈವನ್ ಈ ಒಂದು ಅಟ್ಮಾಸ್ಫಿಯರ್ನಲ್ಲಿ ಕೂಡ ದೇರ್ ಈಸ್ ಎಲೆಕ್ಟ್ರಿಸಿಟಿ. ಸೊ ಎಲೆಕ್ಟ್ರಿಸಿಟಿ ಅಂತಂದಾಗ ನಾವು ಅಲ್ಲೊಂದು ವೈರ್ ಹೋಗಿರಬೇಕು, ಅಲ್ಲಿ ಪಾಸ್ ಆಗ್ತಾ ಇರುತ್ತೆ, ಅದನ್ನು ಮುಟ್ಟಿದಾಗ ಕರೆಂಟ್ ಹೊಡೆಯುತ್ತೆ, ಅವಾಗ ಗೊತ್ತಾಗುತ್ತೆ ದೇರ್ ಈಸ್ ಎಲೆಕ್ಟ್ರಿಸಿಟಿ. ಅಷ್ಟು ಮಾತ್ರ ಅಲ್ಲ, ಈವನ್ ಅಟ್ಮಾಸ್ಫಿಯರ್ ಅಲ್ಲಿ ಕೂಡ ದಿಸ್ ಎಲೆಕ್ಟ್ರಿಸಿಟಿ ಅನ್ನುವಂತಹದ್ದು ಅಲ್ಲಿ ಇದ್ದೇ ಇರುತ್ತೆ. ಉದಾಹರಣೆಗೆ ನಾವು ಉಲನ್ ಬಟ್ಟೆಗಳನ್ನು ವಾಶ್ ಮಾಡಿದ ನಂತರದಲ್ಲಿ ಒಣಗೆ ಹಾಕಿರ್ತೀವಿ. ನಾವು ಅದು ಒಣಗಿದೆ ಅಂತ ಹೇಳ್ಬಿಟ್ಟು ನೇರವಾಗಿ ನಾವು ಅದನ್ನ ಆ ಉಲನ್ ಡ್ರೆಸ್ನ ನಾವು ಅಲ್ಲಿ ಹಂಗೆ ಅದನ್ನ ತಗೊಂಡು ಹಾಕೊಳ್ಳುವಂತಹ ಪ್ರಯತ್ನ ಮಾಡಿದಾಗ ಅಲ್ಲಿ ವಿ ಫೀಲ್ ಸಮ್ ಶಾಕ್. ಚಟ ಅಂತ ಸೌಂಡ್ ಬರುತ್ತೆ, ವಿ ಫೀಲ್ ರೋಮಗಳೆಲ್ಲ ನಿಂತ್ಕೊಳ್ಳುತ್ತೆ, ಒಂದು ಸಣ್ಣ ಕರೆಂಟ್ ಪಾಸ್ ಆದಂಗೆ ಆಗುತ್ತೆ. ಇಟ್ ಇಸ್ ಕಾಲ್ಡ್ ದಿ ಸ್ಟ್ಯಾಟಿಕ್ ಎನರ್ಜಿ. ಸೊ ಎಲೆಕ್ಟ್ರಿಸಿಟಿ ಅನ್ನುವಂತಹದ್ದು ಈಸ್ ನಿರಂತರ, ಇಟ್ ಈಸ್ ದೇರ್. ಸೊ ಸಂಪರ್ಕಕ್ಕೆ ಬಂದಾಗ ನಮಗೆ ಗೊತ್ತಾಗುತ್ತೆ ಇಟ್ ಈಸ್ ಮ್ಯಾನಿಫೆಸ್ಟ್. ಸೊ ದೆರ್ ಈಸ್ ಎನ್ ಅನ್ಮ್ಯಾನಿಫೆಸ್ಟ್ ಜೀವ. ಸೊ ಅಲ್ಲಿ ಗರ್ಭದಾನ ಅಂತ ಹೇಳಿದಾಗ, ದಿ ಜರ್ನಿ ಆಫ್ ದಿ ಜೀವ ಅಂತ ಹೇಳಿದಾಗ ದೇರ್ ಈಸ್ ಜೀವ. ಸೊ ದೇರ್ ಈಸ್ ಜೀವ, ಬಟ್ ಜೀವ ಈಸ್ ಇನ್ ಅನ್ಮ್ಯಾನಿಫೆಸ್ಟ್ ಕಂಡೀಷನ್. ಸೊ ದಿಸ್ ಜೀವ ಫಾರ್ ದ ಫಸ್ಟ್ ಟೈಮ್, ಮೊಟ್ಟ ಮೊದಲಿಗೆ ಅದು ಹೇಗೆ ಎಕ್ಸ್ಪ್ರೆಸ್ ಮಾಡುತ್ತೆ? ಬಿಕಾಸ್ ಇಟ್ ಈಸ್ ದಿ ಜರ್ನಿ ಆಫ್ ದಿ ಜೀವ ಅಂತ ಹೇಳಿರೋದ್ರಿಂದ ಆ ಜೀವ ಅನ್ಮ್ಯಾನಿಫೆಸ್ಟ್ ಕಂಡೀಷನ್ ಅಲ್ಲಿದೆ. ನೌ ಇಟ್ ಸ್ಟಾರ್ಟ್ಸ್ ಇಟ್ಸ್ ಜರ್ನಿ ಅಂಡ್ ವಾಟ್ ಈಸ್ ಇಟ್ಸ್ ಎಕ್ಸ್ಪ್ರೆಷನ್, ಅದು ನಮಗೆ ಹೇಗೆ ಗೊತ್ತಾಗುತ್ತೆ? ಸಿ ದಟ್ ಜೀವ ಇಟ್ ಎಂಟರ್ಸ್ ಇನ್ ಟು ದಿ ವೂಮ್ ಇನ್ ದಿ ಫಾರ್ಮ್ ಆಫ್ ಸೀಡ್. ಇಲ್ಲಿ ಸೀಡ್ ಅಂತ ಹೇಳ್ತಾ ಇರುವಂತಹದ್ದು ಇಟ್ ಮೀನ್ಸ್ ವೀರ್ಯ, ಸ್ಪರ್ಮ್ ಅಂತ ಹೇಳ್ತೀವಿ. ಸೊ ದಿ ಸ್ಪರ್ಮ್ ಎಂಟರ್ಸ್ ಇನ್ ಟು ದಿ ವೂಮ್ and it is the womb which takes the responsibility to provide what all is required to create a body in the womb. ಸೊ ದೇಹ ಗರ್ಭದಲ್ಲಿ ಬೆಳಿಬೇಕಾದ್ರೆ ಅದಕ್ಕೆ ಬೇಕಾಗಿರುವಂತಹ ಎಲ್ಲ ವ್ಯವಸ್ಥೆಗಳನ್ನು ಬಹಳ ಸೂಕ್ತವಾಗಿ ಈ ಗರ್ಭ ಅನ್ನುವಂತಹದ್ದು ಒದಗಿಸುತ್ತೆ. ಒಂದು ವೇಳೆ ಅಲ್ಲಿ ಕೇವಲ ಗರ್ಭ ಇದೆ, there is a womb but there is no sperm, ಆಗ ಅಲ್ಲಿ ದಿ ಬಾಡಿ ಕೆನಾಟ್ ಬಿ ಕ್ರಿಯೇಟೆಡ್.
though there is garbha, though the journey of the jiva has started, but there is no sperm that entered into the womb, so body cannot develop there. You cannot see the body there. Body cannot be created. ಸೊ ಜೀವ ಅಂತಂದಾಗ ಅದು ಕೇವಲ ಮನುಷ್ಯ ಅಂತ ಮಾತ್ರ ಅಲ್ಲ, ದೇರ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ಜೀವಾಸ್. ಸೊ ಒಂದೊಂದಕ್ಕೆ ಒಂದೊಂದು ರೀತಿಯ ಗರ್ಭ. ಇಟ್ ಈಸ್ ಕಾಲ್ಡ್ ಯೋನಿಗಳು ಅಂತ ಹೇಳ್ತಾರೆ. ಸೊ ಅಲ್ಲಿ ಆ ಗರ್ಭದಲ್ಲಿ ಈ ಒಂದು ಜೀವ ಅನ್ನುವಂತಹದ್ದು ಅದು ಏನು ಬೇಕಾದ್ರೂ ಆಗಿರ್ಬೋದು. ಅದು ಬೆಳಿಬೇಕು ಅಂತಂದ್ರೆ ಆ ಬೆಳವಣಿಗೆಯ ಅವಧಿ ಕೂಡ ಇಟ್ ಡಿಪೆಂಡ್ಸ್ ಅಕಾರ್ಡಿಂಗ್ ಟು ದಿ ಟೈಪ್ ಆಫ್ ದಿ ಜೀವ ಅಂಡ್ ಯೋನಿ. ಫಾರ್ ಎಕ್ಸಾಂಪಲ್, ಇದು ಮನುಷ್ಯ ಯೋನಿ ಅಂತ ಹೇಳಿದಾಗ, ಆ ಮನುಷ್ಯರು ಅಂತಂದಾಗ ಅದರ ಗರ್ಭದ ಅವಧಿ ಈಸ್ ಬಿಟ್ವೀನ್ 7 months to 9 months. ಸೊ ಆಫ್ಟರ್ ದಟ್ ಪರ್ಟಿಕ್ಯುಲರ್ ಪೀರಿಯಡ್ between 7 and 9 months, after that the birth happens, ಅಂದರೆ ಜನ್ಮ ಅನ್ನುವಂತಹದ್ದು ಆಗತ್ತೆ. ಸೊ ಅಲ್ಲಿ ಮನುಷ್ಯನ ಬಗ್ಗೆ ಉದ್ದವನಿಗೆ ಪರಮಾತ್ಮ ಹೇಳ್ತಾ ಇರೋದ್ರಿಂದ ಇಲ್ಲಿ ವಿ ಆರ್ ಟಾಕಿಂಗ್ ಅಬೌಟ್ ದಿ ಜೀವ ಅಂತಂದಾಗ ಅದು ಮನುಷ್ಯನ ಜೀವ. ಆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾಕೆಂತಂದ್ರೆ ಪರಮಾತ್ಮ ಇಲ್ಲಿ ಈಸ್ ಟಾಕಿಂಗ್ ಅಬೌಟ್ ದಿ ಜೀವ ಅಂತಂದಾಗ ಮನುಷ್ಯನನ್ನು ಕುರಿತು ಮಾತನಾಡ್ತಾ ಇರುವಂತಹದ್ದು. ಯಾಕೆಂತಂದ್ರೆ ಇಲ್ಲಿ ಉದ್ದವನಿಗೆ ಅವನು ಉಪದೇಶ ಕೊಡ್ತಾ ಇರುವಂತಹದ್ದು, ಮೋಕ್ಷವನ್ನ ಗಳಿಸ್ಕೋಬೇಕಾದ್ರೆ ಅದಕ್ಕೆ ಬೇಕಾಗಿರುವಂತಹ ಯಾವ ಶಾಸ್ತ್ರವನ್ನ ನಾನು ಓದಬೇಕು ಅನ್ನುವಂತಹದ್ದು ಮೂಲವಾದ ಪ್ರಶ್ನೆ ಆಫ್ ದಿ ಉದ್ದವ. ಸೊ ಅಲ್ಲಿಂದ ಪ್ರಾರಂಭವಾದಂತಹ ಪ್ರಶ್ನೆಗಳು ಅನೇಕ ಪ್ರಶ್ನೆಗಳು ಉದ್ದವನ ಮೂಲಕ ಬರ್ತಾ ಇದೆ. ಆ ಎಲ್ಲಾ ಪ್ರಶ್ನೆಗಳಿಗೂ ಸೂಕ್ತವಾಗಿ ಪರಮಾತ್ಮ ಉತ್ತರವನ್ನು ಕೊಡ್ತಾ ಇದ್ದಾನೆ. ಇಲ್ಲಿ ಉದ್ದವನಿಗೆ ಕೆಲವು ಸೂಕ್ಷ್ಮಗಳನ್ನು ಅವನು ಉಪದೇಶ ಮಾಡಬೇಕಾಗುತ್ತೆ. ಸೊ ಅದನ್ನು ಕುರಿತು ಇಲ್ಲಿ ಪರಮಾತ್ಮ ಒಬ್ಬ ಜೀವ ಮತ್ತು ದೇಹ ಅಂತ ಹೇಳಿದಾಗ ಅಲ್ಲಿ ದೇಹ 9 ಅವಸ್ಥೆಗಳನ್ನು ಯಾವ್ಯಾವ ರೀತಿಯಲ್ಲಿ ಆ ಅವಸ್ಥೆಗಳನ್ನು ಆ ದೇಹ ಅನುಭವಿಸುತ್ತೆ ಅನ್ನೋದನ್ನು ಅವನು ಹೇಳಿರೋದ್ರಿಂದ ನಾವು ಇಲ್ಲಿ ಇಟ್ ಈಸ್ ಲಿಮಿಟೆಡ್ ಟು ದಿ ಮನುಷ್ಯ ದೇಹ. ಸೊ ಇಲ್ಲಿ ಮನುಷ್ಯರ ಬಗ್ಗೆ ಪರಮಾತ್ಮ ಮಾತಾಡ್ತಾ ಇದ್ದಾನೆ. ಆದ್ರಿಂದ ಸೊ ಮೊದಲಿಗೆ ಇಲ್ಲಿ ಜನ್ಮ ಅಂತ ಹೇಳಿದಾಗ ಅದು ಮನುಷ್ಯನ ಜನ್ಮ. ಆ ನಂತರದಲ್ಲಿ ಶೈಶಾವಸ್ಥೆ ಅಂತಂದ್ರೆ ಶಿಶುವಿನ ಅವಸ್ಥೆ, ದಟ್ ಈಸ್ ಬಾಲ್ಯ. ಬಾಲ್ಯ ಈಸ್ ಅಪ್ ಟು 5 years ಅಕಾರ್ಡಿಂಗ್ ಟು ವೇದಾಂತ. ಬಾಲ್ಯ ಅಂತ ಹೇಳಿದಾಗ, ಶೈಶಾವಸ್ಥೆ ಅಂತ ಹೇಳಿದಾಗ ಇಟ್ ಈಸ್ ಅಪ್ ಟು 5 years. ಸೊ ಅಪ್ ಟು 5 years the child should be loved by the parents. ಸೊ 5 ವರ್ಷದವರೆಗೆ ಆ ಮಗುವನ್ನ ಆ ತಂದೆ ತಾಯಿಗಳು ತುಂಬಾ ಪ್ರೀತಿ ಮಾಡಬೇಕು. ಸೊ ಅಪ್ ಟು ದಿ ಏಜ್ ಆಫ್ 5 ಪೇರೆಂಟ್ಸ್ ಆರ್ ನಾಟ್ ಸಪೋಸ್ ಟು ರಿಸ್ಟ್ರಿಕ್ಟ್ ದ ಚೈಲ್ಡ್. ಈ 5 ವರ್ಷದಲ್ಲಿ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ಸ್ ಮಾಡೋ ಹಾಗಿಲ್ಲ. ಬಟ್ ದೇ ಆರ್ ಅಲೌಡ್ ಟು ಟೀಚ್ ದಿ ಚೈಲ್ಡ್. ಸೊ ಮೆಂಟರಿಂಗ್ ಮಾಡಬಹುದು, ನಾಟ್ ಟು ರೆಸ್ಟ್ರಿಕ್ಟ್. ಸೊ ಅಂಡ್ ಎಸ್ಪೆಷಲಿ ಎ ಮದರ್ ಈಸ್ ಎಕ್ಸ್ಪೆಕ್ಟೆಡ್ ಟು ಸ್ಪೆಂಡ್ ಮ್ಯಾಕ್ಸಿಮಮ್ ಟೈಮ್ ವಿತ್ ದಿ ಚೈಲ್ಡ್. ಸಿ, ಭಾಗವತ ಈಸ್ ಗಿವಿಂಗ್ ಆಲ್ ಟೈಪ್ಸ್ ಆಫ್ ನಾಲೆಡ್ಜ್. ಸೊ ಎ ಮದರ್ ಈಸ್ ಎಕ್ಸ್ಪೆಕ್ಟೆಡ್ ಟು ಸ್ಪೆಂಡ್ ಮ್ಯಾಕ್ಸಿಮಮ್ ಟೈಮ್ ವಿತ್ ದ ಚೈಲ್ಡ್ ಅಪ್ ಟು ದಿ ಏಜ್ ಆಫ್ 5 years. ಅಂಡ್ ಕೌಮಾರ ಅಂತ ಹೇಳಿದಾಗ ಇಟ್ ಈಸ್ ಬಿಯಾಂಡ್ 5 years. ಇಟ್ ಈಸ್ ಎಕ್ಸ್ಟೆಂಡೆಡ್ ಅಪ್ ಟು ದಿ ಏಜ್ ಆಫ್ 8 years. ದಟ್ ಈಸ್ ಕಾಲ್ಡ್ ಕೌಮಾರ. ಸಾಮಾನ್ಯವಾಗಿ ವೇದಾಂತದಲ್ಲಿ ಅಲ್ಲಲ್ಲಿ ಕೆಲವು ಒಂದು ಮಗುವಿನ ವಯಸ್ಸನ್ನ ಕುರಿತು ಮಾತನಾಡುವಾಗ ಕೌಮಾರಾವಸ್ಥೆ ಅಂತ ಹೇಳ್ಬಿಡುತ್ತೆ ಅಷ್ಟೇ. ನಾವಿಲ್ಲಿ ಮಾತನಾಡೋ ಹಾಗೆ 6 ವರ್ಷ, 7 ವರ್ಷ, 8 ವರ್ಷ, ನಾವು ಆ ಮಗುವಿಗೆ ಎಷ್ಟು ವರ್ಷ ಆಗಿದೆ ಹುಟ್ಟಿದ ನಂತರದಲ್ಲಿ ಅನ್ನೋದನ್ನು ಗುರುತಿಸಿ ನಾವು ಹೇಳ್ತೀವಿ. ಬಟ್ ವೇದಾಂತ ಸ್ಟ್ರೈಟ್ ಅವೇ ಇಟ್ ಸೇಸ್ ಇಟ್ ಇಸ್ ದಿ ಕೌಮಾರಾವಸ್ಥೆ. ಸೊ ಇಲ್ಲಿ ಕೌಮಾರ ಅನ್ನುವಂತಹದ್ದು ಬಿಟ್ವೀನ್ 5 to 8 years. ಆ ಒಂದು ಬಿಟ್ವೀನ್ 5 to 8 years ಅದು ಯಾವುದೇ ಏಜ್ ಆಗಿದ್ರು ಕೂಡ ಅದನ್ನ ಕೌಮಾರ ಅಂತ, ಕುಮಾರಾವಸ್ಥೆ
ಅಂತ ದಿಸ್ ವೇದಾಂತ ಇಟ್ ಕನ್ಸಿಡರ್ಸ್. ಸೊ ಇಟ್ ಈಸ್ ಎಕ್ಸ್ಟೆಂಡೆಡ್ ಅಪ್ ಟು ದಿ ಏಜ್ ಆಫ್ 8 years. ಸೊ ಈ ಸಮಯದಲ್ಲಿ ಆ ಮಗು ಐದರ್ ಹಿ ಆರ್ ಶಿ should be properly guided. Training is to be given to the child. ರೀತಿ, ನೀತಿ, ಶಿಸ್ತು, ಸಂಯಮ ಇವೆಲ್ಲವನ್ನ ಆ ಮಗುವಿಗೆ ಹೇಳ್ಕೊಡ್ಬೇಕಾಗತ್ತೆ. ಮಕ್ಕಳು ವಿದ್ಯಾಭ್ಯಾಸ ಅಂತಂದ್ರೆ ಶಿಕ್ಷಣವನ್ನ ಕಲಿಯುವಂತೆ ಅವ್ರುಗಳನ್ನ ನಾವು ಬೆಳೆಸುವಂತಹದ್ದು ನಮ್ಮ ಕರ್ತವ್ಯ. ಆ ರೀತಿಯಲ್ಲಿ ಆ ಮಕ್ಕಳುಗಳಿಗೆ ಬೇಕಾದಂತಹ ರೀತಿ, ನೀತಿ, ಶಿಕ್ಷಣ, ಸಂಯಮ, ತಾಳ್ಮೆ, ಸೊ ಇವೆಲ್ಲವನ್ನ ನಾವು ಹೇಳ್ಕೊಡ್ಬೇಕಾಗತ್ತೆ. ನೌ ಇಟ್ ಈಸ್ ಯೌವನ. ಆಫ್ಟರ್ ಕೌಮಾರ ಇಟ್ ಈಸ್ ಯೌವನ, ಯೂತ್ ಅಂದ್ರೆ ಫುಲ್ಲಿ ಗ್ರೋನ್ ಅಪ್ ಅಂತ ನಾವೇನು ಹೇಳ್ತೀವಿ ಅದು. ಸೊ ಬೈ ದಿಸ್ ಟೈಮ್ ಒನ್ ಈಸ್ ಎಕ್ಸ್ಪೆಕ್ಟೆಡ್ ಟು ನೋ ದಿ ಪರ್ಪಸ್ ಆಫ್ ದಿ ಲೈಫ್. ಸಿ, ಹಿಂದೆ ಗುರುಕುಲ ಆಶ್ರಮ ಅಂತ ಇತ್ತು. ಅಂತಂದ್ರೆ ಅಲ್ಲಿ ಎಜುಕೇಶನ್ ಅಂತಂದ್ರೆ ಅಲ್ಲಿ ಮಕ್ಕಳು ಗುರುಕುಲಕ್ಕೆ ಹೋಗ್ಬೇಕಾಗಿತ್ತು. ಗುರು ಇರುವ ಬಳಿಗೆ ಮಕ್ಕಳು ಹೋಗ್ಬೇಕಾಗಿತ್ತು. ಸೊ a child will be educated there in the Gurukula. It is called the ashrama. So after the Kaumara, ಅಂತಂದ್ರೆ between 5 years and 8 years, ಆ ಸಂದರ್ಭದಲ್ಲಿ ಮಗುವನ್ನ ಕರ್ಕೊಂಡ್ಬಂದು ಇಲ್ಲಿ ಆಶ್ರಮಕ್ಕೆ ಬಿಡುವಂತಹದ್ದು. ಸೊ ಆಶ್ರಮದಲ್ಲಿ ಶಿಕ್ಷಣ ಅನ್ನುವಂತಹದ್ದು ಪ್ರಾರಂಭ ಆಗುತ್ತೆ. ಸೊ ಆ ಶಿಕ್ಷಣದಲ್ಲಿ ಅಲ್ಲಿ ಏನೇನು ಹೇಳ್ಕೊಡ್ಬೇಕು ಅದರ ಜೊತೆಗೆ ದಿ ವೆರಿ ಪರ್ಪಸ್ ಆಫ್ ದಿ ಲೈಫ್ ಈಸ್ ಆಲ್ಸೋ ಟಾಟ್ ಇನ್ ದಿ ಆಶ್ರಮ ಬೈ ದಿ ಗುರು. ಸೊ ಇವೆಲ್ಲವುಗಳ ಜೊತೆಗೆ ಆ ಒಂದು ಜೀವ ಅನ್ನುವಂತಹದ್ದು ಪೂರ್ವದಲ್ಲಿ ಅಂತಂದ್ರೆ ತನ್ನ ಹಿಂದಿನ ಜನ್ಮಗಳಲ್ಲಿ ಸಂಪಾದನೆ ಮಾಡಿದಂತಹ ಸಂಸ್ಕಾರಗಳು, ಆ ವಾಸನಗಳು, ದೇ ಆರ್ ಕಾಲ್ಡ್ ಡಾಟಾ. ಸಂಸ್ಕಾರ ಅಂತಂದ್ರೆ ಪೂರ್ವ ಸಂಸ್ಕಾರ ಅಂತ ನಾವು ಹೇಳ್ತೀವಿ. ಅಂತಂದ್ರೆ ನಾವೇನು ಸಂಪಾದನೆ ಮಾಡಿರ್ತೀವಿ ನಮ್ಮ ಹಿಂದಿನ ಜನ್ಮದಲ್ಲಿ, ಸೊ ಆ ಎಲ್ಲ ಮೆಮೊರೀಸ್ ಡಾಟಾ. ಸೊ ಆ ಯೌವನಕ್ಕೆ ಬಂದಾಗ ಆಟೋಮೆಟಿಕಲಿ ಇಟ್ ಪಿಕ್ಸ್ ಅಪ್ ದಿ ಡಾಟಾ ಅಕಾರ್ಡಿಂಗ್ ಟು ದಿ ವಾಸನ ಅಂಡ್ ಇಟ್ ಸ್ಟಾರ್ಟ್ಸ್ ಗ್ರೋಯಿಂಗ್ ಲೈಕ್ ದಟ್. ನಾವು ಅನೇಕ ಸಂದರ್ಭದಲ್ಲಿ ಹೇಳ್ತೀವಿ, ಮಗುನಲ್ಲಿ ಇವನು ಹಿಂಗಿರಲಿಲ್ಲ, ಮಗುನಲ್ಲಿ ಇವನು ಈ ರೀತಿ ಇರಲಿಲ್ಲ, ಬಹಳ ದಡ್ಡನಾಗಿದ್ದ, ನಾವು ಹಿ ಈಸ್ ವೆರಿ ಬ್ರಿಲಿಯಂಟ್ ಅಂತ ಹೇಳ್ತೀವಿ. ಅಥವಾ ಮಗುನಲ್ಲಿ ಬಹಳ ಬ್ರಿಲಿಯಂಟ್ ಆಗಿದ್ದ, ಈಗ ಅವನು ದಾರಿನೇ ತಪ್ಪು ಹೋಗಿದ್ದಾನೆ. ಏನು ಅಂತಂದ್ರೆ ಆ ಯೌವನಕ್ಕೆ ಬರುವಂತಹ ಸಮಯದಲ್ಲಿ ಏನಾಗುತ್ತೆ, ದಟ್ ಜೀವ ಇಟ್ ಪಿಕ್ಸ್ ಅಪ್ ದಿ ಪೂರ್ವ ವಾಸನಾಸ್ ಅಕಾರ್ಡಿಂಗ್ ಟು ದ ಪ್ರೀವಿಯಸ್ ಜನ್ಮದಲ್ಲಿ ಅದು ಸಂಪಾದನೆ ಮಾಡಿರುವಂತಹ ಆ ಸಂಸ್ಕಾರಗಳ ವಾಸನಗಳನ್ನ ಗುರುತಿಸಿ ಅದರಂತೆ ಅದು ಬೆಳೆಯತೊಡಗುತ್ತೆ. ಸೊ ಅಲ್ಲಿ ಅವಾಗ ನಾವು ಹೇಳ್ಕೊಟ್ಟಿರ್ಲಿಲ್ಲ, ನಾವು ಹೇಳ್ಕೊಟ್ಟಿದ್ವಿ, ನಥಿಂಗ್ ಮ್ಯಾಟರ್ಸ್. So it starts growing, behaving like that. And now the deha and the mind, it moves in a particular direction, and the direction is according to the vasanas. ನಾವು ಯಾವುದು ಬೇಡ ಅಂತಿರ್ತೀವಿ ಆ ಕಡೆಗೆ ಅವನು ವಾಲಿರ್ತಾನೆ, ಅಥವಾ ನಾವು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ ಅಂತಹ ಒಂದು ಒಳ್ಳೆ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾನೆ. ಇಟ್ಸ್ ಆನ್ ಬಿಕಾಸ್ ಆಫ್ ದಿ ಪೂರ್ವ ಸಂಸ್ಕಾರಾಸ್. ಸೊ ಇದೆಲ್ಲ ಹಿ ಪಿಕ್ಸ್ ಅಪ್ ಡ್ಯೂರಿಂಗ್ ಹಿಸ್ ಯೌವನಕ್ಕೆ ಬರ್ತಾ ಇದ್ದಾನೆ ಅನ್ನುವಂತಹ ಸಂದರ್ಭದಲ್ಲಿ ಆ ವಾಸನಗಳು ಅವನಿಗೆ ಈ ಒಂದು ಡೈರೆಕ್ಷನ್ ಅನ್ನು ತೋರಿಸುತ್ತೆ. ಬಟ್ ವೈ ದಿಸ್ ಗುರುಕುಲ ಇಸ್ ಪ್ರಿಸ್ಕ್ರೈಬ್ಡ್ ಇನ್ ಅವರ್ ಸನಾತನ ಧರ್ಮ? ಸಿ, ಸನಾತನ ಧರ್ಮದ ಅಂತ ಹೇಳಿದಾಗ ಇಲ್ಲಿ ಗುರುಕುಲ ಸಿಸ್ಟಮ್ ಆಫ್ ಎಜುಕೇಶನ್ ಅಲ್ಲಿ ಏನಾಗುತ್ತೆ, ಒಂದು ಪೂರ್ವ ಸಂಸ್ಕಾರಗಳ ಕಾರಣದಿಂದ ಆ ವಾಸನಗಳಿಗೆ ತಕ್ಕಂತೆ ಅವನು ಬೆಳೆಯೋದಕ್ಕೆ ಪ್ರಾರಂಭ ಮಾಡ್ತಾನೆ. ಸೊ ಅಲ್ಲಿ ಗುರುಕುಲದಲ್ಲಿ ಏನಾಗುತ್ತೆ, ಎ ಗುರು ಅಬ್ಸರ್ವ್ಸ್ ದಿ ಡಿಸೈಪಲ್. ಸೊ ಒಂದು ವೇಳೆ ಅವನು ಹೋಗ್ತಾ ಇರುವಂತಹ ಆ ಡೈರೆಕ್ಷನ್ ಸರಿ ಇಲ್ಲ ಅಂತಂದಾಗ ಅವನನ್ನು ತಿದ್ದಿ
ಸರಿಯಾದ ಮಾರ್ಗವನ್ನು ಅವನು ತೋರಿಸ್ತಾನೆ. ದಟ್ ಈಸ್ ವೈ ಎ ಗುರು ಇಸ್ ಕಾಲ್ಡ್ ಮಾರ್ಗದರ್ಶಕ. ಇಟ್ಸ್ ಓನ್ಲಿ ಬಿಕಾಸ್ ಎ ಗುರು ವಿಲ್ ಶೋ ದಿ ಡೈರೆಕ್ಷನ್. ಸೊ ಚೈಲ್ಡ್ is admitted to the Gurukula ashrama. So this is the practice of the ashrama concept. So ಇಲ್ಲಿ ಈ ವಾಸನಗಳನ್ನು ಗುರುತಿಸಿ ಆ ಪ್ರಕಾರ ಅವನು ಆ ಒಂದು ಡೈರೆಕ್ಷನ್ ಅಲ್ಲಿ ಅವನು ಹೋಗ್ತಾ ಇದ್ದಾನೆ ಅಂತಂದಾಗ there is nobody need to show the direction. Automatically the paths will be opened in front of the child or the youth. ಸೊ ಈ ಕಾರಣದಿಂದ ನಮ್ಮ ಸನಾತನ ಧರ್ಮದಲ್ಲಿ ಗುರುಕುಲ ಸಿಸ್ಟಮ್ ಅನ್ನುವಂತಹದ್ದು ಎಜುಕೇಶನ್ ಇಸ್ ಪ್ರಿಸ್ಕ್ರೈಬ್ಡ್ ಓನ್ಲಿ ಟು ಶೋ ದಿ ಕರೆಕ್ಟ್ ರೈಟ್ ಡೈರೆಕ್ಷನ್ ಥ್ರೂ ಪಾರ್ಟಿಸಿಪೇಟಿಂಗ್ ಇನ್ ಸತ್ಕರ್ಮಾಸ್. ಸೊ ಒನ್ ಚೇಂಜಸ್ ದಿ ಡೈರೆಕ್ಷನ್. So once he gets the proper direction, there is a huge opportunity that he can see in front of him. So, but it is so unfortunate, ಈಗಿನ ಸಿಸ್ಟಮ್ ಆಫ್ ಎಜುಕೇಶನ್ ಅಲ್ಲಿ ಇಂತಹ ವ್ಯವಸ್ಥೆಗಳು ಇಲ್ಲ. ಸೊ ದಿಸ್ ಯೂತ್ ಇಸ್, ಆ ಯೂತ್ ಅಂತ ಹೇಳಿದಾಗ ಇಟ್ ಈಸ್ ಎಕ್ಸ್ಟೆಂಡೆಡ್ ಅಪ್ ಟು ದಿ ಏಜ್ ಆಫ್ 45 years. ದಿಸ್ ಇಸ್ ಆಲ್ ಅಕಾರ್ಡಿಂಗ್ ಟು ದಿ ವೇದಾಂತ. ಆ ಯೂತ್ ಅಂತ ಹೇಳಿದಾಗ ಇಟ್ ಇಸ್ ಅಪ್ ಟು ದಿ ಏಜ್ ಆಫ್ 45 ದಟ್ ಯೂತ್ ಪೀರಿಯಡ್ ಈಸ್ ಎಕ್ಸ್ಟೆಂಡೆಡ್. ಅಂಡ್ ಆ ನಂತರದಲ್ಲಿ ದಿ ಮಿಡ್ಲ್ ಏಜ್, ಅಂಡ್ ದಿಸ್ ಈಸ್ ಅಪ್ ಟು ದಿ ಏಜ್ ಆಫ್ 60. ಮಿಡ್ಲ್ ಏಜ್ ಅಂತ ಹೇಳಿದಾಗ 45ರಿಂದ ಪ್ರಾರಂಭವಾಗಿ ಅಪ್ ಟು ದಿ ಏಜ್ ಆಫ್ 60 ಈಸ್ ಕಾಲ್ಡ್ ದಿ ಮಿಡ್ಲ್ ಏಜ್. ಸಿ ಆಫ್ಟರ್ 60 years the next stage is called the muppu. It is called the vruddhapya, old age. And finally the last avasthe of the deha is the death. So here there are 9 different stages of the body. Hey Uddhava, one should not get identified with the body and mind. He should just witness the body. ಯಾಕೆಂತಂದ್ರೆ ಇಲ್ಲಿ ದೇಹ ಒಂದು ಜರ್ನಿ ಅಂತ ಹೇಳಿ ಅದು ಬರುತ್ತೆ, ಬೆಳವಣಿಗೆ ಆಗುತ್ತೆ, ಮಾಡಬೇಕಾಗಿರುವಂತಹ ಕರ್ಮಗಳಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ, ಬೆಳೀತಾ ಹೋಗುತ್ತೆ, ವೃದ್ಧಾಪ್ಯವನ್ನು ತಲುಪುತ್ತೆ, ಕ್ಷೀಣವಾಗುತ್ತೆ, ಒಂದು ದಿನ ಅದು ಮರಣವನ್ನು ಕೂಡ ಹೊಂದುತ್ತೆ. ಸೊ ಡೋಂಟ್ ಹೋಲ್ಡ್ ಆನ್ ಟು ದಿ ಬಾಡಿ, ಬಿಕಾಸ್ ಬಾಡಿ ಈಸ್ ಗೋಯಿಂಗ್ ಟು ಡೈ. ಸೊ ಈ 9 ಅವಸ್ಥೆಗಳನ್ನ ಈ ಒಂದು ದೇಹ ಅನ್ನುವಂತಹದ್ದು ಕಂಡುಕೊಳ್ಳುತ್ತೆ, ಇಟ್ ಎಕ್ಸ್ಪೀರಿಯನ್ಸಸ್. ಬಟ್ ಯು ಬಿ ದಿ ವಿಟ್ನೆಸ್ ಆಫ್ ದಿ ಬಾಡಿ. ದೇಹದಲ್ಲಿ ಆಗುವಂತಹ ಈ ಎಲ್ಲ ಅವಸ್ಥೆಗಳನ್ನ ನೀನು ನೋಡು, ನೀನು ಯು ಅಬ್ಸರ್ವ್, ಯು ಆರ್ ದಿ ಅಬ್ಸರ್ವರ್, ಯು ವಿಟ್ನೆಸ್, ಅಂಡ್ ಯು ಆರ್ ನಾಟ್ ದಿ ಬಾಡಿ. ಸೊ ಯು ಅಲೋ ದಿ ಬಾಡಿ ಟು ಫಂಕ್ಷನ್ ಅಕಾರ್ಡಿಂಗ್ಲಿ. ಸೊ ಯು ಶುಡ್ ಜಸ್ಟ್ ವಿಟ್ನೆಸ್ ದಿ ಬಾಡಿ. ಸೊ ಪೂರ್ವ ವಾಸನೆಗಳ ಪ್ರಕಾರ ಏನೆಲ್ಲ ನಡಿಬೇಕು ಅವೆಲ್ಲ ನಡೆದೇ ತೀರುತ್ತೆ. ಸೊ ಜಸ್ಟ್ ವಾಚ್ ಇಟ್. ಒಂದು ವೇಳೆಯಲ್ಲಿ ದೇಹದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳನ್ನ ನನ್ನ ಬದಲಾವಣೆಗಳು ಅಂತ ತಿಳ್ಕೊಂಡ್ರೆ, ದೆನ್ ಯು ಬಿಕಮ್ ದಿ ಕರ್ತ ಅಂಡ್ ಭೋಕ್ತ. ಯು ಬಿಕಮ್ ದಿ ಡೂವರ್ ಅಂಡ್ ದಿ ಎಂಜಾಯರ್, ಅಂಡ್ ದೇರ್ ವಿಲ್ ಬಿ joys and sorrows. Because of this you always experience punarapi jananam punarapi maranam. So don't get attached to the body. So you be the witness, you see the body, you witness the body. ಅಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳನ್ನು ನೀನು ನೋಡು, and you are not the body. Don't ever get attached to the body. ಸೊ ಒಂದ್ಸಲಿ ನೀನು ದೇಹವನ್ನು ನಾನು ಅಂತ ಒಪ್ಕೊಂಡು, ಇಫ್ ಯು ಬಿಕಮ್ ದಿ ಕರ್ತ ಅಂಡ್ ಭೋಕ್ತ, ಯು ವಿಲ್ ಹ್ಯಾವ್ ಟು ಎಂಜಾಯ್ ದಿ ಪಾಪ ಅಂಡ್ ಪುಣ್ಯ. ಸಿ ದೇಹ ಮಾಡುವಂತಹ ಎಲ್ಲ ರೀತಿಯ ಕರ್ಮಗಳಿಗೂ ಕೂಡ ದರ್ ಆರ್ 2 types ಆಫ್ ಫಲಾಸ್. ಒಂದು ವೇಳೆ ದೇಹ ಮಾಡ್ತಾ ಇರುವಂತಹದ್ದು ಪುಣ್ಯದ ಕರ್ಮವಾಗಿದ್ದ ಪಕ್ಷದಲ್ಲಿ
ದೆರ್ ವಿಲ್ ಬಿ ಪುಣ್ಯದ ಫಲ. ಅದು ಪಾಪದ ಕರ್ಮವಾಗಿದ್ದ ಪಕ್ಷದಲ್ಲಿ ದೆರ್ ವಿಲ್ ಬಿ ಪಾಪದ ಫಲ. ಅದು ದೇಹ ಮಾಡುತ್ತೆ. ಬಟ್ ಒನ್ಸ್ ಇಫ್ ಯು associate yourself with the body and identifies with the body and thinks that you are that body, then you become the karta and bhokta. Then you are expected to enjoy both the punya and the papa. So you will have to experience the joys and sorrows. So you are not the body. ಅದರ ಬದಲು ಈ ದೇಹ ಯಾಕೆ ಬಂದಿದೆ ಅದನ್ನ ನೀನು ಅರ್ಥ ಮಾಡ್ಕೋ. ದಟ್ಸ್ ಆಲ್. You witness the body and know the purpose of the body. Why this body has come. So idu ninige artha andre then it will not affect you. There will be no impact on you. So and it will not bother you at all. You are just a witness. So ಇಲ್ಲಿ ಪರಮಾತ್ಮ ಬಹಳ ಸೂಕ್ಷ್ಮವಾಗಿ ಉದ್ಧವನಿಗೆ ಹೇಳ್ತಾ ಇದ್ದಾನೆ, ಯು ಆರ್ ನಾಟ್ ದಿ ಬಾಡಿ. ಸೊ ಇಲ್ಲಿ ಒಂದು ದಿ ಜರ್ನಿ ಆಫ್ ದಿ ಜೀವ ಹೇಗೆ ಪ್ರಾರಂಭವಾಗಿ ಆ ಪ್ರಾರಂಭದ ನಂತರದಲ್ಲಿ ಅದು ಬೆಳೆದು ಪಕ್ವವಾಗಿ ಅನೇಕ ಕರ್ಮಗಳಲ್ಲಿ ಭಾಗವಹಿಸಿ ಕೊನೆಗೆ ಒಂದು ದಿನ ಆ ದೇಹ ಅನ್ನುವಂತಹದ್ದು ನಾಶವಾಗಿ ಹೋಗುತ್ತೆ. ಸೊ ದೇಹಕ್ಕೆ ಹುಟ್ಟು ಅನ್ನುವಂತಹದ್ದಿದೆ, ಅದೇ ರೀತಿ ಆ ದೇಹಕ್ಕೆ ಸಾವು ಅನ್ನುವಂತಹದ್ದು ಇದೆ. ಆ ಎಲ್ಲ ಬದಲಾವಣೆಗಳನ್ನ ನೀನು ನೋಡೋನಾಗಬೇಕು. You become the witness. So you are not the body. Don't get attached to the body. Once you attach to the body, you become the karta and bhokta. You become the doer and enjoyer. And since the karma is done by the body, adu naan madidini anta ನೀನು ತಿಳ್ಕೊಂಡಾಗ, so ನೀನು ಮಾಡಿದ ಕಾರಣದಿಂದ you alone have to enjoy the karma phalas. Whether it is good or bad, whether it is sukha or dukkha, you have to go through that. So why do you want unnecessarily that sukha and dukkha? Don't get attached to the body. Be the witness and know the phenomena, understand the phenomena. Then there will be no impact. It will not affect you at all. You are the pure witness of the body. You are not the body. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನ ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.